ಎಲ್ಲರಿಗೂ ನಮಸ್ಕಾರ. ಅರವಿಂದ್ ನಾಯಕ್ KSP ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಕರ್ನಾಟಕ ದರ್ಶನದ ಮುಂದುವರೆದ ಭಾಗವಾದ ಇಂದಿನ ಒಂದು ತರಗತಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಉತ್ತರ ಕನ್ನಡ ಜಿಲ್ಲೆಯು ಒಂದು ಕಡಲ ತೀರವನ್ನು ಹೊಂದಿರುವಂಥ ಒಂದು ಜಿಲ್ಲೆಯಾಗಿರುತ್ತದೆ. ಅಂದರೆ ಕರ್ನಾಟಕದಲ್ಲಿ ಒಟ್ಟು 3 ಜಿಲ್ಲೆಗಳು ಕಡಲ ತೀರವನ್ನು ಹೊಂದಿವೆ. ಅಂದರೆ ಅರಬ್ಬಿ ಸಮುದ್ರಕ್ಕೆ ಒಟ್ಟು 320 ಕಿಲೋಮೀಟರ್ ಕರ್ನಾಟಕ ರಾಜ್ಯವು ಕಡಲ ತೀರವನ್ನು ಹಂಚಿಕೊಂಡಿದೆ. ಅದರಲ್ಲಿ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯು ಕಡಲ ತೀರವನ್ನು ಹೊಂದಿರುವಂಥ ಒಂದು ಪ್ರಮುಖ ಜಿಲ್ಲೆಗಳು ಆಗಿರುತ್ತವೆ. ಅದರಲ್ಲಿ ಉತ್ತರ ಕನ್ನಡ ಜಿಲ್ಲೆಯು ಜಲಪಾತಗಳ ಜಿಲ್ಲೆ ಎಂದು ಸಹ ಕರಿತೇವೆ. ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ಅಂತೂ ಸಹ ಕರಿತೇವೆ. ಹಾಗಾಗಿ ಕರ್ನಾಟಕದಲ್ಲಿ ಈ ಉತ್ತರ ಕನ್ನಡ ಜಿಲ್ಲೆ ಎಷ್ಟು ಪ್ರಮುಖವಾಗಿದೆ ಅಂತ ನಾವು ಈಗ ತಿಳಿದುಕೊಳ್ತಾ ಹೋಗೋಣ. ನೋಡಿ, ಜಲಪಾತಗಳ ಜಿಲ್ಲೆ ಅಂತಂದೇವಲ್ಲ, ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹಳ ಜಲಪಾತಗಳು ಕಂಡುಬರುತ್ತವೆ. ಆ ಜಲಪಾತಗಳು ಯಾವುವೆಂದರೆ ನೋಡಿ, ಮೊಟ್ಟ ಮೊದಲು ಮಾಗೋಡು ಜಲಪಾತ. ಈ ಮಾಗೋಡು ಜಲಪಾತದಲ್ಲ, ಬೆಡತಿ ನದಿಯಿಂದ ನಿರ್ಮಿತವಾದಂಥ ಒಂದು ಪ್ರಮುಖ ಜಲಪಾತವಾಗಿದೆ. ಈ ಚಿತ್ರದಲ್ಲಿ ನಾನು ಹಾಕಿದ್ದೀನಿ, ನೀವು ನೋಡೋಕೆ ಸಾಧ್ಯ ಆಗಿರಬೇಕು. ಈ ಜಲಪಾತ ಅಥವಾ ಬೆಡತಿ ನದಿಯಿಂದ ಇನ್ನೂ ಜಲಪಾತಗಳು ಸೃಷ್ಟಿಯಾಗಿವೆ. ಅದೇ ರೀತಿ ಅಪ್ಸರಕೊಂಡ ಜಲಪಾತ ಕಂಡುಬರುತ್ತದೆ. ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಪ್ಸರಕೊಂಡ ಜಲಪಾತ ಕಂಡುಬರುತ್ತದೆ. ಈ ಅಪ್ಸರಕೊಂಡ ಜಲಪಾತ ಯಾವುದಕ್ಕೆ ಪ್ರಸಿದ್ಧಿ ಅಂದರೆ ದೇವಲೋಕದ ಈ ದೇವಲೋಕದ ಅಪ್ಸರೆಯರು ಇಲ್ಲಿ ಬಂದು ಸ್ನಾನ ಮಾಡ್ತಿರೋ ಅಥವಾ ಆಟವನ್ನು ಆಡ್ತಿರುವಂತೆ ಒಂದು ಪ್ರತೀಕ ಇದೆ. ಹಾಗಾಗಿ ಈ ಅಪ್ಸರಕೊಂಡ ಜಲಪಾತ ಎಲ್ಲಿ ಕಂಡು ಬರುತ್ತದೆ ಅಂದರೆ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ನೀವು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ನೋಡಿ, ಅದೇ ರೀತಿ ಸಾತೋಡಿ ಜಲಪಾತ ಕಂಡು ಬರುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಇದು ಸಾತೋಡಿ ಜಲಪಾತ ಕಾಳಿ ನದಿಯಿಂದ ನಿರ್ಮಿತವಾದಂಥ ಒಂದು ಜಲಪಾತವಾಗಿರುತ್ತದೆ. ಇಲ್ಲಿದೆ ನೋಡಿ, ಸಾತೋಡಿ ಜಲಪಾತದ ಒಂದು ಇಮೇಜ್ ಹಾಕಿರ್ತೀನಿ. ಇದು ನೋಡೋಕೆ ಸಾಧ್ಯ ಆಗಿರಬೇಕು. ಈ ಎಲ್ಲ ಜಲಪಾತಗಳನ್ನು ನೀವು ನೋಡಬೇಕಂದ್ರೆ ಅಥವಾ ಅತಿ ಹೆಚ್ಚು ಜಲಪಾತಗಳನ್ನು ನೋಡಬೇಕಾದ್ರೆ ನೀವು ಉತ್ತರ ಕನ್ನಡ ಜಿಲ್ಲೆಯನ್ನು ನೀವು ಭೇಟಿ ಮಾಡಬೇಕು. ಅಂದರೆ ಅಲ್ಲಿ ಪ್ರತಿಯೊಂದು ಅತಿ ಹೆಚ್ಚು ಜಲಪಾತಗಳನ್ನು ಒಂದು ಕಂಡುಬರುವಂಥ ಒಂದು ಜಿಲ್ಲೆ ಆಗಿರುತ್ತದೆ. ಬೆಣ್ಣೆಹೊಳೆ ಜಲಪಾತ ನೋಡಿ, ಬೆಣ್ಣೆಹೊಳೆ ಜಲಪಾತ ಕಂಡುಬರುವುದು ಇದು ಸಹ ಉತ್ತರ ಕನ್ನಡದಲ್ಲಿ. ಅದು ಅಘನಾಶಿನಿ ನದಿಯ ಒಂದು ಉಪನದಿಯಾದಂಥ ಬೆಣ್ಣೆಹೊಳೆ ಎಂಬ ಉಪನದಿಯಿಂದ ನಿರ್ಮಿತವಾದಂಥ ಅಥವಾ ಸೃಷ್ಟಿಯಾದಂಥ ಒಂದು ಜಲಪಾತವಾಗಿರುತ್ತದೆ. ಮುಂದೆ ಹೋಗೋಣ. ಬೆಣ್ಣೆಹೊಳೆ ಜಲಪಾತ ನಾ ಚಿತ್ರದಲ್ಲಿ ಹಾಕಿ ನೋಡೋಕೆ ಸಾಧ್ಯ ಆಗಿರಬೇಕು. ಇದು ಬೆಣ್ಣೆಹೊಳೆ ಜಲಪಾತದ ಒಂದು ಚಿತ್ರಣವಾಗಿರುತ್ತದೆ. ಅದೇ ರೀತಿ ಅಣಶಿ ಜಲಪಾತ ಅಥವಾ ಅಣಶಿ ಜಲಪಾತ ಇದು ಅದಲ್ಲ, ರಾಷ್ಟ್ರೀಯ ಉದ್ಯಾನವನ. ಅದು ಉತ್ತರ ಕನ್ನಡ ಜಿಲ್ಲೆಯ ಇಲ್ಲಿದೆ ನೋಡಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂಥ ಪ್ರಮುಖ ಅಣಶಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ಜಲಪಾತವಾಗಿರುತ್ತದೆ. ಇದು ಒಂದು ಒಂದು ಮಳೆಗಾಲದ ಜಲಪಾತವೂ ಸಹ ಇಲ್ಲಿ ಹಾಕಿದೆ ನೋಡಿ. ಮಳೆಗಾಲದಲ್ಲಿ ಮಾತ್ರ ಸೃಷ್ಟಿಯಾಗುವಂಥ ಒಂದು ಜಲಪಾತ, ಬೇಸಿಗೆಯಲ್ಲಿ ಬತ್ತಿ ಹೋಗುವಂಥ ಒಂದು ಜಲಪಾತವಾಗಿರುತ್ತದೆ. ಮುಂದೆ ಹೋಗೋಣ. ಲಾಲ್ಗುಡಿ ಜಲಪಾತ ಇದು ಕಾಳಿ ನದಿಯಿಂದ ಒಂದು ಸೃಷ್ಟಿಯಾದಂಥ ಒಂದು ಜಲಪಾತವಾಗಿರುತ್ತದೆ. ಹಲವಾರು ಜಲಪಾತಗಳು ಬಂದಾಗ ಒಂದು ನೆನಪಿಟ್ಕೊಳ್ಳೋಕೆ ಕೆಲವೊಂದು ಕೋಡ್ಗಳು ಮಾಡ್ಕೋಬೇಕು ನಾವು. ಲಾಲ್ಗುಡಿ ಅಂತದಲ್ಲ, ಗುಳಿ ಅದಲ್ಲ, ಅದಕ್ಕಾಗಿ ಕಾಳಿ ನದಿಯಿಂದ ಒಂದು ಸೃಷ್ಟಿಯಾದಂಥ ಜಲಪಾತ ಲಾಲ್ಗುಡಿ ಜಲಪಾತ ಅಂತ ನೀವು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಬುರುಡೆ ಜಲಪಾತ ನೋಡಿ, ಬುರುಡೆ ಅಥವಾ ಇಳಿಮನೆ ಜಲಪಾತ ಅಂತ ಕಂಡು ಬರುತ್ತದೆ. ಇದು ಸಹ ಒಂದು ಇಳಿಮನೆ ಎಂಬ ಒಂದು ಹೊಳೆಯಿಂದ ಸೃಷ್ಟಿಯಾದಂಥ ಒಂದು ಜಲಪಾತವಾಗಿರುತ್ತದೆ. ಉಂಚಳ್ಳಿ ಜಲಪಾತ. ಈ ಉಂಚಳ್ಳಿ ಜಲಪಾತದಲ್ಲ, ಅಘನಾಶಿನಿ ನದಿಯಿಂದ ನಿರ್ಮಿತವಾದಂಥ ಒಂದು ಪ್ರಮುಖ ಜಲಪಾತವಾಗಿರುತ್ತದೆ. ಇದು ಯಾವ ಬ್ರಿಟಿಷ್ ಅಧಿಕಾರಿ ಅಥವಾ ಉಂಚಳ್ಳಿ ಜಲಪಾತವನ್ನು ಲೂಸಿಂಗ್ಟನ್ ಜಲಪಾತ ಎಂದು ಸಹ ನಾವು ಕರಿತೀವಿ. ಯಾಕೆ ಲೂಸಿಂಗ್ಟನ್ ಜಲಪಾತ ಅಂತ ಕರೀತಾರೆ ಅಂದರೆ, ಇದು ಬ್ರಿಟಿಷ್ ಅಧಿಕಾರಿಯಾದಂಥ JD ಲೂಸಿಂಗ್ಟನ್ ರವರು ಏನು ಮಾಡ್ತಾರೆ, ಈ ಜಲಪಾತವನ್ನು ಸಂಶೋಧಿಸ್ತಾರೆ ಅಥವಾ ಕಂಡುಹಿಡಿತಾರೆ. ಅದಕ್ಕಾಗಿ ಲೂಸಿಂಗ್ಟನ್ ಜಲಪಾತನೂ ಸಹ ಕರೀತಾರೆ. ಅದೇ ರೀತಿ
ಉಂಚಳ್ಳಿ ಜಲಪಾತ ಅಂತಲೂ ಸಹ ಕರೀತಾರೆ. ಇದು ಅಘನಾಶಿನಿ ನದಿಯಿಂದ ಸೃಷ್ಟಿಯಾದಂಥ ಒಂದು ಜಲಪಾತವಾಗಿದೆ. ಈ ಜಲಪಾತವನ್ನು ಸ್ಥಳೀಯರು ಅಲ್ಲಿರುವಂಥ ಸ್ಥಳೀಯ ಹಳ್ಳಿಯ ಜನರು ಏನಂತಾರೆ ಕಪ್ಪೆ ಜೋಗ ಅಂತಲೂ ಸಹ ಕರೆಯುತ್ತಾರೆ. ಕಪ್ಪೆ ಜೋಗ ಜಲಪಾತ ಯಾವ ನದಿಯಿಂದ ಸೃಷ್ಟಿಯಾಗಿದೆ ಅಂತ ನಾಳೆ ಪ್ರಶ್ನೆ ಬರ್ಬೋದು. ಇದು ಅಘನಾಶಿನಿ ನದಿಗೆ ಸೃಷ್ಟಿಯಾದಂಥ ಜಲಪಾತ. ಅಥವಾ ಲೂಸಿಂಗ್ಟನ್ ಜಲಪಾತ ಅಂದರೂ ಒಂದೇ, ಕಪ್ಪೆ ಜೋಗ ಜಲಪಾತ ಅಂದರೂ ಒಂದೇ, ಉಂಚಳ್ಳಿ ಜಲಪಾತ ಅಂದರೂ ಒಂದೇ ಆಗಿರುತ್ತದೆ. ನೋಡಿ, ಉಂಚಳ್ಳಿ ಜಲಪಾತದ ಒಂದು ನಾನು ಇಮೇಜನ್ನು ಹಾಕಿ ನೀವು ನೋಡೋಕೆ ಸಾಧ್ಯ ಆಗಿರಬೇಕು. ವಿಭೂತಿ ಜಲಪಾತ ಅಥವಾ ವಿಭೂತಿ ಜಲಪಾತ ಇದು ಯಾಣದ ಸಮೀಪ ಇರುವ ಒಂದು ಸಣ್ಣ ಜಲಪಾತವಾಗಿರುತ್ತದೆ. ಬಂಗಾರ ಕುಸುಮ ಜಲಪಾತ ಅಂತ ಕಂಡುಬರುತ್ತದೆ. ಬಂಗಾರ ಕುಸುಮ ಜಲಪಾತ ಇದು ಸಹ ಒಂದು ಅದ್ಭುತ ದೃಶ್ಯವನ್ನು ನೀಡುತ್ತದೆ ಅಥವಾ ಒಂದು ಸುಂದರವಾದ ಜಲಪಾತವು ಆಗಿದೆ. ಇದು ಸಹ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ಜಲಪಾತವಾಗಿರುತ್ತದೆ. ಸಿರಲೆ ಜಲಪಾತ ಕಂಡುಬರುವುದು ಸಹ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಾಲ್ಮಲಾ ನದಿಯ ಉಪನದಿಯಿಂದ ಉಂಟು ಮಾಡುವಂಥ ಒಂದು ಪ್ರಮುಖ ಜಲಪಾತವಾಗಿರುತ್ತದೆ. ಈ ಶಾಲ್ಮಲಾ ನದಿಯು ಯಾವ ನದಿಯ ಒಂದು ಉಪನದಿಯಾಗಿರುತ್ತದೆ ಅಥವಾ ಈ ಶಾಲ್ಮಲಾ ನದಿ ಅದಲ್ಲ ಮುಂದೆ ಹೋಗಿ ಯಾವ ನದಿಗೆ ಹೋಗಿ ಸೇರಿ ಅದು ಒಂದು ಬೇರೆ ಹೆಸರನ್ನು ಸೃಷ್ಟಿಯಾಗ್ತದೆ. ಅದು ಯಾವ ಹೆಸರಂತೆ ನೀವು ಕಾಮೆಂಟ್ ಮೂಲಕ ನಮಗೆ ತಿಳಿಸೋಕ್ಕೆ ಸಾಧ್ಯ ಆಗಿರಬೇಕು. ನಾನು ಕ್ಲಾಸಿನ ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ನಾನು ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೀನಿ. ನೀವು ಇಲ್ಲಿವರೆಗೆ ನೋಡ್ತಾ ಇದ್ದೀರಲ್ಲ, ಶಾಲ್ಮಲಾ ನದಿಯು ಯಾವ ನದಿಯ ಒಂದು ಉಪನದಿ ಅಂತ ನೀವು ಕಾಮೆಂಟ್ ಮೂಲಕ ತಿಳಿಸೋಕ್ಕೆ ಸಾಧ್ಯ ಆಗಿರಬೇಕು. ಶಿವಗಂಗಾ ಜಲಪಾತ ಇದು ಸುಂಡಾ ನದಿಯಿಂದ ಒಂದು ನಿರ್ಮಿತವಾದಂಥ ಒಂದು ಪ್ರಮುಖ ಜಲಪಾತವಾಗಿರುತ್ತದೆ. ಈ ಹಲವಾರು ಪರೀಕ್ಷೆಯಲ್ಲಿ ಅಥವಾ ನಮ್ಮ ಸ್ಪರ್ಧಾತ್ಮಕ ಕರ್ನಾಟಕ ರಾಜ್ಯ ಸರ್ಕಾರ ನಡೆಸುವಂಥ ಒಂದು ಪರೀಕ್ಷೆಯಲ್ಲಿ ಸುಂಡಾ ಜಲಪಾತ ಯಾವ ನದಿಯಿಂದ ನಿರ್ಮಿತವಾಗಿದೆ ಅಂತ ಹಲವಾರು ಸಾರಿ ಕೇಳಿದ್ದಾನೆ. ಹಾಗಾಗಿ ಇದು ಸ್ವಲ್ಪ ನೆನಪಿಟ್ಟುಕೊಳ್ಳೋಕೆ ಸಾಧ್ಯ ಆಗಿರಬೇಕು. ದೇವಮಾಲಾ ಜಲಪಾತ ಅಥವಾ ವಾಟರ್ ಫಾಲ್ಸ್ ಇದು ದೇವ್ಕರ್ ವಾಟರ್ ಫಾಲ್ಸ್ ಅಂತಲೂ ಸಹ ಇದಕ್ಕೆ ಕರೀತಾರೆ. ಇದು ಸಹ ಅಥವಾ ವಜ್ರ ಜಲಪಾತ ಎಂದು ಕರೆಯಲ್ಪಡುವ ದೇವಮಾಲಾ ಜಲಪಾತ ಇದು ಸಹ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂಥ ಒಂದು ಜಲಪಾತವಾಗಿರುತ್ತದೆ. ಚಂಡಿಯಾ ಜಲಪಾತ ಅಥವಾ ನಾಗರಮಡಿ ಜಲಪಾತ ಇದು ಕಾರವಾರದ ಒಂದು ಸುಂದರವಾದ ಚಿಕ್ಕ ಜಲಪಾತವಾಗಿದೆ. ಅಂದರೆ ಈ ನಾಗರಮಡಿ ಅಥವಾ ಚಂಡಿಯಾ ಜಲಪಾತ ಅದಲ್ಲ, 2 ಬಂಡೆಗಳಿರ್ತಾವೆ, ಆ ಮೇಲಿಂದ ನೀರು ಬಿದ್ದು ಕೆಳಗಡೆ ಹರಿದು ಬರ್ತದೆ. ಹಾಗಾಗಿ ಇದು ಒಂದು ಸುಂದರವಾಗಿ ಕಾಣುತ್ತದೆ. ಹಾಗಾಗಿ ಈ ಜಲಪಾತ ಒಂದು ಪ್ರಮುಖವಾಗಿದೆ. ಅದನ್ನು ನಾನು ಇಮೇಜ್ ಹಾಕಿರ್ತೀನಿ ಅಷ್ಟೇ. ಅಥವಾ ಇಲ್ಲಿ ದೊಡ್ಡ ಬಂಡೆಯೊಂದರ ಕೆಳಗಿನಿಂದ ಈ ಜಲಪಾತ ನೀರು ಹಾದು ಹೋಗುತ್ತದೆ. ಇದೇ ಒಂದು ಈ ಜಲಪಾತದ ವಿಶೇಷತೆ ಆಗಿರುತ್ತದೆ. ನೋಡಿ, ಇಲ್ಲಿ ಜಲಪಾತದ ನಾನು ಮುಂದೆ ಇಮೇಜ್ ಹಾಕಿರ್ತೀನಿ, ನೋಡೋಕೆ ಸಾಧ್ಯ ಆಗಿರಬೇಕು. ನೋಡಿ, ಇಲ್ಲಿ ಇವು ಬಂಡೆಗಳದವಲ್ಲ, ಆ ಕಡೆಯಿಂದ ನೀರು ಬಿದ್ದು ಪಾಸಾಗಿ ಹೋಗ್ತದೆ. ಇದೊಂದು ಸುಂದರವಾದ ಚಿಕ್ಕ ಜಲಪಾತವಾಗಿರುತ್ತದೆ. ಇಲ್ಲಿ ನೋಡೋಕೆ ಸಾಧ್ಯ ಆಗಿರೋ ಚಿತ್ರ ತುಂಬ ಕ್ಲಿಯರ್ ಕಾಣ್ತಾ ಇದೆ. ಇಲ್ಲಿ ಏನು ಚಂಡಿಯಾ ಜಲಪಾತ ಯಾವ ರೀತಿ ಕಾಣ್ತಾ ಇದೆ ಅಂತೆ. ನಾವು ಇಲ್ಲಿವರೆಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂಥ ಪ್ರಮುಖ ಜಲಪಾತಗಳ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನೋಡ್ತೀವಿ. ಇವಾಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ನದಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಮುಖ ಯಾವ ನದಿಗಳು ಸೃಷ್ಟಿಯಾಗ್ತವೆ ಅಥವಾ ಆ ಜಿಲ್ಲೆಯಲ್ಲಿ ಹಾದು ಹೋಗುವಂಥ ನದಿಗಳು ಯಾವುವು ಅಂದರೆ, ಇದು ಒಂದು ಅರಬ್ಬಿ ಸಮುದ್ರಕ್ಕೆ ಹೊಂದಿಕೊಂಡು ಇರುವಂಥ ಒಂದು ಜಿಲ್ಲೆ ಆದ್ದರಿಂದ ಈ ಜಿಲ್ಲೆಗೆ ಪಾಸಾಗಿ ಅರಬ್ಬಿ ಸಮುದ್ರಕ್ಕೆ ಪಶ್ಚಿಮಕ್ಕೆ ಹರಿಯುವಂಥ ಒಂದು ನದಿಗಳು ಕಂಪಲ್ಸರಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆದರೂ ಪಾಸಾಗಿರಬೇಕು ಅಥವಾ ಉಡುಪಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಪಾಸಾಗಿ ಅರಬ್ಬಿ ಸಮುದ್ರಕ್ಕೆ ಸೇರ್ತವೆ. ಹಾಗಾಗಿ ಇಲ್ಲಿರುವಂಥ ಪ್ರಮುಖ ನದಿಗಳ ಬಗ್ಗೆ ನಾವು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಪ್ರಮುಖವಾಗಿ ಕಾಳಿ ನದಿ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂಥ ಪ್ರಮುಖವಾದ ನದಿ ಯಾವುದಂದ್ರೆ ಕಾಳಿ ನದಿ. ಈ ಕಾಳಿ ನದಿ ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ಒಂದು ಪ್ರಮುಖವಾದ ನದಿಯಾಗಿದೆ.
ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಅರಬ್ಬಿ ಸಮುದ್ರಕ್ಕೆ ಸೇರುವಂಥ ಒಂದು ಪ್ರಮುಖ ನದಿಯಾಗಿರುತ್ತದೆ. ಇಲ್ಲಿ ಈ ನದಿಯು ರಿವರ್ ರ್ಯಾಫ್ಟಿಂಗ್ಗೆ ಅಥವಾ ವಾಟರ್ ಆ್ಯಕ್ಟಿವಿಟೀಸ್ ಜಲ ಕ್ರೀಡೆಗಳಿಗಾಗಲಿ ಅಥವಾ ಇವು ವಾಟರ್ ಅಂದರೆ ಬೋಟಿಂಗ್ ಮಾಡೋದಾಗಲಿ ಅಥವಾ ಕಯಾಕಿಂಗ್ ಅಥವಾ ಇನ್ನಿತರ ಒಂದು ಜಲ ಕ್ರೀಡೆಗಳು ಇಲ್ಲಿ ಈ ನದಿಗೆ ಒಂದು ಪ್ರಮುಖವಾದಂಥ ತನ್ನದೇ ಆದಂಥ ಮಹತ್ವವನ್ನು ಪಡೆದಿದೆ. ಇದು ಪಶ್ಚಿಮಾಭಿಮುಖವಾಗಿ ಒಂದು ಹರಿಯುವ ನದಿಯಾಗಿರುತ್ತದೆ. ನಾವು ಯಾವುದೇ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಉತ್ತರ ಕನ್ನಡ ಜಿಲ್ಲೆಯನ್ನು ನೆನಪಿಸಿಕೊಂಡಾಗ ನಾವು ದಾಂಡೇಲಿಯನ್ನು ನಾವು ನೆನಪಿಸ್ಕೊಳ್ತೇವೆ. ದಾಂಡೇಲಿಗೆ ಹೋದಾಗ ನಾವು ಜಲಕ್ರೀಡೆಯನ್ನು ಆಡ್ಬೋದು. ಹಾಗಾಗಿ ದಾಂಡೇಲಿಗೆ ಹೋಗಿ ಅಲ್ಲಿಂದ ಗಣೇಶ ಗುಡಿಗೆ ಹೋಗಿ ಅಲ್ಲಿ ಏನಾಗ್ತದೆ, ಕಾಳಿ ನದಿಯ ತೀರದಲ್ಲಿ ಹೋದಾಗ ಅಲ್ಲಿ ನಾವು ಬೋಟಿಂಗ್ ಮಾಡ್ಬೋದು, ಇನ್ನಿತರ ವಾಟರ್ ಆ್ಯಕ್ಟಿವಿಟೀಸ್ ನಾವು ಮಾಡ್ಬೋದು. ಅದನ್ನು ನೋಡಿ, ಇಲ್ಲಿ ನೋಡಿ, ಪಶ್ಚಿಮಾಭಿಮುಖವಾಗಿ ಹರಿಯುವ ಒಂದು ನದಿ ರಾಜ್ಯದ ಅತಿ ಉದ್ದವಾದ ಒಂದು ನದಿಯಾಗಿದೆ. ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳಲ್ಲಿ ಅತ್ಯಂತ ಉದ್ದವಾದ ಒಂದು ನದಿ ಯಾವುದಪ್ಪ ಅಂದ್ರೆ ಕಾಳಿ ನದಿ ಆಗಿರುತ್ತದೆ. ಸುಮಾರು ಇದು 184 ಕಿಲೋಮೀಟರ್ ಕರ್ನಾಟಕದಲ್ಲಿ ಉದ್ದವನ್ನು ಹರಿದಿದೆ. ಅದೇ ರೀತಿ ಇದು ರಿವರ್ ರ್ಯಾಫ್ಟಿಂಗ್ಗೆ ಪ್ರಸಿದ್ಧಿಯಾದಂಥ ಒಂದು ಪ್ರಮುಖ ನದಿಯಾಗಿರುತ್ತದೆ. ಯಾರಾದರೂ ರಿವರ್ ರ್ಯಾಫ್ಟಿಂಗ್ ಮಾಡಬೇಕು ಅಥವಾ ವಾಟರ್ ಸ್ಪೋರ್ಟ್ಸ್ ಆಡಬೇಕಂದ್ರೆ ಸೀದಾ ಇಲ್ಲಿಂದ ನೀವು ಯಾವ ಜಿಲ್ಲೆಯಲ್ಲಿ ಇರ್ತಿರಲ್ಲ ಅಲ್ಲಿ ನೀವು ಸೀದಾ ದಾಂಡೇಲಿಗೆ ಹೋಗ್ಬೇಕು. ದಾಂಡೇಲಿಯಿಂದ ಗಣೇಶ್ ಗುಡಿ ಹತ್ರ ಹೋದ್ರೆ ಅಲ್ಲೇ ಸುತ್ತಮುತ್ತ ವಾಟರ್ ಆ್ಯಕ್ಟಿವಿಟೀಸ್, ಅಲ್ಲಿ ಕಾಳಿ ನದಿಯ ತೀರದಲ್ಲಿ ಇರುವಂಥ ಒಂದು ಪ್ರಮುಖ ಪ್ರದೇಶ ಆಗಿರುತ್ತದೆ. ನೋಡಿ, ಇಲ್ಲಿ ಹಾಕಿದ್ದೀನಿ ಸ್ಲೈಡ್ ಮೂಲಕ. ಇದು ಒಂದು ರಿವರ್ ರ್ಯಾಫ್ಟಿಂಗ್ಗೆ ಒಂದು ಪ್ರಸಿದ್ಧಿಯಾದಂಥ ಒಂದು ಪ್ರಮುಖ ನದಿಯಾಗಿರುತ್ತದೆ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉಗಮವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಅರಬ್ಬಿ ಸಮುದ್ರವನ್ನು ಸೇರುವಂಥ ಒಂದು ಪ್ರಮುಖ ನದಿಯಾಗಿದೆ. ನೋಡಿ, ರಿವರ್ ರ್ಯಾಫ್ಟಿಂಗ್ ಇಲ್ಲಿ ಆಡ್ತಿದ್ದಾರೆ, ಕಯಾಕಿಂಗ್ ಆಗಲಿ ಅಥವಾ ಬೋಟಿಂಗ್ ಮಾಡ್ತಿದ್ದಾರೆ. ಈ ರೀತಿ ನೀವು ಯಾರಾದರೂ ಬೋಟಿಂಗ್ ಅಥವಾ ರಿವರ್ ರ್ಯಾಫ್ಟಿಂಗ್ ಇನ್ನಿತರ ಸ್ಪೋರ್ಟ್ಸ್ ಚಟುವಟಿಕೆಯಲ್ಲಿ ನೀವೇನಾದರೂ ಹೋಗಬೇಕಾದ್ರೆ ದಾಂಡೇಲಿಗೆ ಹೋಗಿ ಅಲ್ಲಿಂದ ಗಣೇಶ್ ಗುಡಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗಿರಬೇಕು. ಯಾರಾದರೂ ಉತ್ತರ ಕನ್ನಡ ಜಿಲ್ಲೆಯವರಿದ್ದರೆ ಈ ಕಾಮೆಂಟ್ ಮೂಲಕ ನೀವು ತಿಳಿಸೋಕೆ ಸಾಧ್ಯ ಆಗಿರಬೇಕು. 1 ಸೆಕೆಂಡು, ಸಾರಿ. ಇದು ಒಂದು ಕಾಳಿ ನದಿಯ ಒಂದು ಪ್ರಮುಖವಾದ ಒಂದು ಮಾಹಿತಿಯಾಗಿರುತ್ತದೆ. ಅದೇ ರೀತಿ ನೋಡಿ, ಈ ಕಾಳಿ ನದಿ ಅದಲ್ಲ, ಇದು ಒಟ್ಟು 184 ಕಿಲೋಮೀಟರ್ ತನ್ನ ಉದ್ದವನ್ನು ಹೊಂದಿರುತ್ತದೆ. ಇದರ ಉಪನದಿ ಅಥವಾ ಕಾಳಿ ನದಿಯ ಒಂದು ಪ್ರಮುಖವಾದ ಉಪನದಿಗಳದವ ತಟ್ಟಿಹಳ್ಳ, ಪಾಂಡರಿ, ಕಾನೇರಿ ಈ ನದಿಯ ಒಂದು ಪ್ರಮುಖವಾದಂಥ ಉಪನದಿಗಳಾಗಿರುತ್ತವೆ. ಮುಂದೆ ನೋಡೋಣ, ಶರಾವತಿ. ಅದೇ ರೀತಿ ಈ ಕಾಳಿ ನದಿ ಆದ ಬಳಿಕ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ನದಿ ಯಾವುದೆಂದರೆ ಶರಾವತಿ ನದಿ. ಶರಾವತಿ ನದಿ ಹುಟ್ಟುವುದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎಂಬಲ್ಲಿ ಉಗಮ ಅಂದ್ರೆ ಹುಟ್ಟುವುದು. ಎಲ್ಲಿ ಹುಡುತ್ತಲ್ಲ ಅದಕ್ಕೆ ಉಗಮ ಅಂತ ಕರೀತಾರೆ. ಈ ಉಗಮ ಹೊಂದಿ ಇದು ಉತ್ತರ ಕನ್ನಡ ಜಿಲ್ಲೆಯ ಮೂಲಕ ಅದು ಅರಬ್ಬಿ ಸಮುದ್ರಕ್ಕೆ ಸೇರುತ್ತದೆ. ಹಾಗಾಗಿ ಇದು ಸಹ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿಯುವಂಥ ಒಂದು ಪ್ರಮುಖ ನದಿ ಆಗಿರುತ್ತದೆ. ಇಲ್ಲಿ ನೋಡಿ, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥದಲ್ಲಿ ಹುಟ್ಟುತ್ತದೆ. ಇದಕ್ಕೆ ಸೃಷ್ಟಿಯಾಗುವಂಥ ಪ್ರಮುಖ ಜಲಪಾತ ಜೋಗ ಜಲಪಾತ ಆಗಿರುತ್ತದೆ. ಗೇರುಸೊಪ್ಪೆ ಅಥವಾ ಜೋಗ ಜಲಪಾತ, ಗೇರುಸೊಪ್ಪೆಯ ಬಳಿ ಏನಪ್ಪ ಅಂದ್ರೆ ಜೋಗ ಜಲಪಾತವನ್ನು ನಿರ್ಮಾಣ ಮಾಡ್ತಾರೆ. ಇದಕ್ಕೆ ಜೋಗ ಜಲಪಾತ ಸಹ ಅಥವಾ ಗೇರುಸೊಪ್ಪೆ ಜಲಪಾತ ಅಂತ ಸಹ ಕರೀತಾರೆ. ಅದೇ ರೀತಿ ಗಂಗಾವಳಿ ನದಿ ಅಥವಾ ಬೆಡ್ತಿ ನದಿ ಇದು ಹುಟ್ಟುವುದು ಧಾರವಾಡದ ಸಮೀಪದ ಒಂದು ಸೋಮೇಶ್ವರ ಕುಂಡದಲ್ಲಿ ಶಾಲ್ಮಲಾ ಎಂಬ ಹೆಸರಿನಿಂದ ಉಗಮವಾಗುತ್ತದೆ. ನಾನು ಆವಾಗಲೇ ಶಾಲ್ಮಲಾ ನದಿ ಯಾವ ನದಿಯ ಒಂದು ಉಪನದಿ ಅಂತ ಕೇಳ್ತಲ್ಲ, ಅದು ಒಂದು ಗಂಗಾವಳಿ ಅಥವಾ ಬಡ್ತಿ ನದಿಯ ಉಪನದಿ ಆಗ್ತದ. ಇದು ನೋಡಿ, ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ನಿಮಗೆ. ಇದು ಒಂದು ಶಾಲ್ಮಲಾ ನದಿ ಹಿಂಗೆ ಹರ್ಕೊಂಡ್ ಬರ್ತಿದ್ರೆ ಇದು ಹಿಂಗೆ ಗಂಗಾವಳಿ ಹರ್ಕೊಂಡ್ಬಂದ್ರೆ ಇದು ಶಾಲ್ಮಲಾ ನದಿ ಹಿಂಗೆ ಗಂಗಾವಳಿ ಸೇರಿ ಇದು ಮುಂದೆ ಗಂಗಾವಳಿ ಅಥವಾ ಬೆಡ್ತಿ ನದಿಯಾಗಿ ಮುಂದೆ ಸಾಗ್ತದ. ಹಾಗಾಗಿ ಇದು ಶಾಲ್ಮಲಾ ನದಿ ಒಂದು ಗಂಗಾವಳಿ ನದಿಯ ಒಂದು ಉಪನದಿ ಆಗಿರುತ್ತೆ ಅಂತ ನೀವು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಅಥವಾ ಬೆಡ್ತಿ ನದಿಯ ಒಂದು ಉಪನದಿಯೂ ಸಹ ಆಗಿರುತ್ತೆ ಅಂತ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು.
ಅದೇ ರೀತಿ ಗೋಕರ್ಣ ಇಲ್ಲಿದೆ ನೋಡಿ. ಗೋಕರ್ಣ ಮತ್ತು ಅಂಕೋಲಗಳ ನಡುವೆ ಗಂಗಾವಳಿ ಗ್ರಾಮದಲ್ಲಿ ಒಂದು ಅರಬ್ಬಿ ಸಮುದ್ರ ಸೇರ್ತದೆ. ಗಂಗಾವಳಿ ಅಂತ ಏಕೆ ಹೆಸರು ಬತ್ತಿ ಈ ನದಿಗೆ ಅಂದ್ರೆ ಅದು ಈ ಧಾರವಾಡ ಜಿಲ್ಲೆಯಲ್ಲಿ ಹುಟ್ಟಿ ಉತ್ತರ ಕನ್ನಡ ಮೂಲಕ ಇದು ಉತ್ತರ ಕನ್ನಡ ಜಿಲ್ಲೆಯ ಗಂಗಾವಳಿ ಎಂಬ ಗ್ರಾಮದಲ್ಲಿ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಅದಕ್ಕಾಗಿ ಇದಕ್ಕೆ ಗಂಗಾವಳಿ ನದಿಯಂತೆ ಸಹ ಕರೆಯುತ್ತಾರೆ. ಮುಂದೆ ಹೋಗೋಣ. ಅಘನಾಶಿನಿ ನದಿ ಇನ್ನೊಂದು ಪ್ರಮುಖವಾಗಿ ಹುಟ್ಟುವುದು ಅಘನಾಶಿನಿ ನದಿ. ಇದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಬಳಿ ಎರಡು ಹೊಳೆಗಳಿಂದ ಅಥವಾ ಎರಡು ಹೊಳೆಗಳು ಮಟ್ಟೆಹಳ್ಳಿಯ ಬಳಿ ಸಂಗಮ ಆಗ್ತವೆ. ಎರಡು ಹೊಳೆಗಳು ಹಿಂಗೆ ಬಂದು ಮಟ್ಟೆಹಳ್ಳಿಯಲ್ಲಿ ಸಂಗಮ ಹೊಂದಿ ಮುಂದೆ ಇದು ಅಘನಾಶಿನಿ ಎಂಬ ನದಿಯಾಗಿ ಮುಂದೆ ಸಾಗ್ತಾ ಹೋಗ್ತದ. ಇಲ್ಲಿ ಅಂತಿಮವಾಗಿ ಇದು ಅರಬ್ಬಿ ಸಮುದ್ರ ತದಡಿ ಬಳಿ ಅರಬ್ಬಿ ಸಮುದ್ರವನ್ನು ಸೇರುವಂತಹ ಒಂದು ಪ್ರಮುಖ ನದಿಯಾಗಿರುತ್ತದೆ. ಅಂದರೆ ನೆನಪಿಟ್ಟುಕೊಳ್ಳೋದು ಇಷ್ಟೇ ಇರಬೇಕು, ಏನಂದ್ರೆ ಈ ಅಘನಾಶಿನಿ ನದಿ ಎರಡು ಹೊಳೆಗಳಿಂದ ಉಗಮ ಹೊಂದಿ ಬಂದು ಏನಾಗ್ತವ ಮಟ್ಟೆಹಳ್ಳಿ ಎಂಬಲ್ಲಿ ಕೂಡ್ತವೆ. ಎರಡು ಕೂಡಿ ಏನಾಗ್ಬಿಡ್ತವೆ ಅಂದ್ರೆ ಮುಂದೆ ಅಘನಾಶಿನಿ ಎಂಬ ನದಿಯಾಗಿ ಅಘನಾಶಿನಿ ಎಂಬ ನದಿ ಅಥವಾ ಅಘನಾಶಿನಿ ಎಂಬ ಹೆಸರಿನಿಂದ ಮುಂದೆ ಸಾಗ್ತಾ ಹೋಗ್ತದೆ. ಅದು ತದಡಿ ಎಂಬ ಗ್ರಾಮದ ಬಳಿ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಇಷ್ಟು ನೆನಪಿಟ್ಕೊಳಕ ಸಾಧ್ಯ ಆಗಿರಬೇಕು. ಅದೇ ರೀತಿ ಈ ಜಿಲ್ಲೆಯಲ್ಲಿ ಕಂಡು ಬರುವಂತಹ ಐತಿಹಾಸಿಕವಾಗಿ ಏನು ಪ್ರಾಮುಖ್ಯತೆ, ಈಗ ನಾವು ಇಲ್ಲಿವರೆಗೂ ಈ ಜಿಲ್ಲೆಯಲ್ಲಿ ಕಂಡು ಬರುವಂತಹ ಒಂದು ಪ್ರಮುಖ ಜಲಪಾತಗಳನ್ನು ನೋಡಿದೀವಿ. ಅದೇ ರೀತಿಯಾಗಿ ಪ್ರಮುಖವಾಗಿ ಆ ಜಿಲ್ಲೆಯಲ್ಲಿ ಹರಿಯುವಂತಹ ಒಂದು ಗಂಗಾವಳಿ ಅಥವಾ ಬಡ್ತಿ ನದಿ ಆಗಲಿ, ಶರಾವತಿ ಆಗಲಿ, ಕಾಳಿ ಆಗಲಿ, ಈ ಅಘನಾಶಿನಿ ನದಿ ಆಗಲಿ, ಇವು ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿಯುವಂತಹ ಒಂದು ಪ್ರಮುಖ ನದಿಗಳಾಗಿರುತ್ತವೆ. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆ ಐತಿಹಾಸಿಕವಾಗಿ ಏನು ಪ್ರಸಿದ್ಧಿ ಇದೆ ಅಥವಾ ಅಲ್ಲಿ ಪ್ರಮುಖವಾದ ಕೋಟೆಗಳು ಯಾವಿವೆ ಅಥವಾ ಕೋಟೆಗಳು ಯಾವುವು ಅಂದ್ರೆ ಮಿರ್ಜಾನ ಕೋಟೆ ಅಂತ ಕಂಡು ಬರುತ್ತದೆ. ಮುಖ್ಯವಾಗಿ ಮಿರ್ಜಾನ ಕೋಟೆ ಕಂಡು ಬರುತ್ತದೆ. ಇದು ಅಘನಾಶಿನಿ ನದಿಯ ದಡದಲ್ಲಿ, ಇಲ್ಲಿ ಹಾಕಿದೆ ನೋಡಿ, ಅಘನಾಶಿನಿ ನದಿಯ ದಂಡೆಯಲ್ಲಿ ನಿರ್ಮಿಸಲಾದಂತಹ ಒಂದು ಪ್ರಮುಖ ಕೋಟೆ ಆಗಿರುತ್ತದೆ. ಇದು ಯಾರ ಅವಧಿಯಲ್ಲಿ ಕರಿಮೆಣಸು ಅಥವಾ ಪೆಪ್ಪರ್ ರಾಣಿ ಎಂದೇ ಪ್ರಖ್ಯಾತಳಾದ ಗೇರು ಸೊಪ್ಪೆ ರಾಣಿ ಚೆನ್ನಭೈರಾದೇವಿ ಈ ಕೋಟೆಯನ್ನು ಕಟ್ಟಿಸಿದಳು. ಹಾಗಾಗಿ ಇದು ಲ್ಯಾಟ್ರೈಟ್ ಕಲ್ಲುಗಳನ್ನು ಬಳಸಿ ಈ ಕೋಟೆಯನ್ನು ಸಹ ನಿರ್ಮಾಣ ಮಾಡಿಲ್ಲ. ಈ ಕೋಟೆ ನಿರ್ಮಾಣ ಮಾಡಿದ್ದು ಲ್ಯಾಟ್ರೈಟ್ ಕಲ್ಲುಗಳನ್ನು ಬಳಸಿ ನಿರ್ಮಾಣ ಮಾಡಿರುತ್ತಾರೆ. ಇದನ್ನು ಯಾರು ನಿರ್ಮಾಣ ಮಾಡಿದ್ರು ಅಂದ್ರೆ ಪೆಪ್ಪರ್ ರಾಣಿ ಎಂದೇ ಪ್ರಸಿದ್ಧಿಯಾದಂಥ ಒಂದು ಚೆನ್ನಭೈರಾದೇವಿ ಈ ಒಂದು ಮಿರ್ಜಾನ ಕೋಟೆಯನ್ನು ನಿರ್ಮಿಸಿರುತ್ತಾಳೆ. ಇದು ನೆನಪಿಟ್ಕೊಳ್ಳೋಕೆ ಅಥವಾ ಸಾಧ್ಯ ಆಗಿರಬೇಕು. ಸೋಂದಾ ಕೋಟೆ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುವಂತಹ ಪ್ರಮುಖ ಕೋಟೆ ಸೋಂದಾ ಕೋಟೆ. ಈ ಸೋಂದಾ ಕೋಟೆ ಅದಲ್ಲ, ಎರಡನೇ ಸದಾಶಿವರಾಯರಿಂದ ನಿರ್ಮಾಣ ಮಾಡಲಾಗಿದೆ. ಇದು ಏಕೆ ಪ್ರಸಿದ್ಧಿ ಅಂದ್ರೆ ಕೌಟಿಲ್ಯನ ಕಾಲದಲ್ಲಿ ಅಥವಾ ಕೌಟಿಲ್ಯನು ಗುರುತಿಸಿದ ಜಲದುರ್ಗ, ವನದುರ್ಗ ಮತ್ತು ಗಿರಿದುರ್ಗಕ್ಕೆ ಇದು ಸಹ ಒಂದು ಉದಾಹರಣೆ ಆದಂತಹ ಒಂದು ಪ್ರಮುಖ ಕೋಟೆ ಆಗಿದೆ. ಹಾಗಾಗಿ ಸೋಂದಾ ಕೋಟೆ ಎಲ್ಲಿ ಕಂಡು ಬರುತ್ತೋ ಅಥವಾ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೋ ಅಂತ ಕೇಳುವ ಸಾಧ್ಯತೆ ತುಂಬಾ ಇರುತ್ತದೆ. ಅಥವಾ ಮಿರ್ಜಾನ್ ಕೋಟೆ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಕೇಳುವಂತ ಒಂದು ಸಾಧ್ಯತೆ ತುಂಬಾ ಇರುತ್ತದೆ. ಹಾಗಾಗಿ ಈ ಕೋಟೆಗಳು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಅಥವಾ ನೀವು ಯಾವ ಜಿಲ್ಲೆಯಲ್ಲಿ ಇದೆ ಅಂತ ನೀವು ನೆನಪಿಟ್ಕೊಂಡ್ರೆ ನೀವು ಮುಂದೆ ಪರೀಕ್ಷೆಯಲ್ಲಿ ಎಲಿಮಿನೇಷನ್ ಮೆಥಡ್ ಮೂಲಕ ನಾವು ತೆಗಿಲಿಕ್ಕೆ ಸಾಧ್ಯ ಆಗ್ತದ. ಅದೇ ರೀತಿ ಚತುರ್ಮುಖ ಬಸದಿ ಕಂಡು ಬರುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಇದು ಒಂದು ಗೇರು ಸೊಪ್ಪದಲ್ಲಿರುವಂತಹ ಒಂದು ಸುಂದರ ಬಸದಿ. ಹಾಗಾಗಿ ಇದು ಮುಖ್ಯವಾಗಿ ಏನಿದರ ಸ್ಟೋರಿ ಏನಪ್ಪಾ ಅಂದ್ರೆ ಚತುರ್ಮುಖ ಬಸದಿ ಅದಲ್ಲ, ಯಾವುದೇ ಒಂದು ಗರ್ಭಗುಡಿಗೆ ಇರುವಂತ ಬಾಗಿಲು ಒಂದೇ ಆಗಿರುತ್ತದೆ. ಆದರೆ ಈ ಚತುರ್ಮುಖ ಬಸದಿಗೆ ಗರ್ಭಗುಡಿಗೆ 4 ಕಡೆಯಿಂದ ಬಾಗಿಲುಗಳಿರುತ್ತವೆ. ಪೂರ್ವ, ಪಶ್ಚಿಮ, ಉತ್ತರ ಮತ್ತು ದಕ್ಷಿಣಕ್ಕೆ 4 ಬಾಗಿಲುಗಳನ್ನು ಹೊಂದಿರುವಂತಹ ಒಂದು ಪ್ರಮುಖ ಒಂದು ಬಸದಿಯಾಗಿರುತ್ತದೆ. ಜೈನ ಧರ್ಮದ 4 ಪ್ರಸಿದ್ಧ 4 ತೀರ್ಥಂಕರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ದೊರೀತಾ ಹೋಗುತ್ತದೆ. ಇದು ಚೆನ್ನಭೈರಾದೇವಿ ಈ ಬಸದಿಯನ್ನು ಕಟ್ಟಿದಳು. ಪೆಪ್ಪರ್ ರಾಣಿ ಎಂದೇ ಪ್ರಸಿದ್ಧಿಯಾದ ಗೇರುಸೊಪ್ಪೆಯ ರಾಣಿ ಚೆನ್ನಭೈರಾದೇವಿ ಈ ಕೋಟೆಯನ್ನು ಈ ಬಸದಿಯನ್ನು ಚತುರ್ಮುಖ ಬಸದಿಯನ್ನು ನಿರ್ಮಿಸಿದಳು. ಇದು 4 ಬಾಗಿಲುಗಳಿದ್ದು ಗರ್ಭಗುಡಿಯ ಮಧ್ಯದಲ್ಲಿದ್ದು 4 ತೀರ್ಥಂಕರನ್ನು ಹೊಂದಿರುವಂತಹ ಒಂದು ಪ್ರಮುಖ ಬಸದಿ ಆಗಿರುತ್ತದೆ. ಇಡಗುಂಜಿ ಗಣಪತಿ ಇದು ಒಂದು ಐತಿಹಾಸಿಕ ಕೇಂದ್ರವಾಗಿರದೆ ಒಂದು ಪ್ರವಾಸಿಗರ ಒಂದು ತಾಣವೂ ಸಹ ಆಗಿರುತ್ತದೆ, ಒಂದು ಪುಣ್ಯ ಕ್ಷೇತ್ರವೂ ಆಗಿರುತ್ತದೆ. ಇಡಗುಂಜಿಯ ಗಣಪತಿ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಅಂತ ಕೇಳುವಂತಹ ಒಂದು ಸಾಧ್ಯತೆ ಇರುತ್ತದೆ. ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತಹ ಇಡಗುಂಜಿಯ ಗಣಪತಿ ಅಥವಾ ಗಣೇಶ ಆಗಿರುತ್ತದೆ. ಮಾರಿಕಾಂಬಾ ದೇವಸ್ಥಾನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತಹ ಪ್ರಮುಖ ದೇವಸ್ಥಾನ ಯಾವುದಂದ್ರೆ ಮಾರಿಕಾಂಬಾ ದೇವಸ್ಥಾನ. ಇದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ
ಒಂದು ದೇವಸ್ಥಾನ ಆಗಿರುತ್ತದೆ. ಮುರುಡೇಶ್ವರ, ಇದು ನೀವು ನೆನಪಿಟ್ಟುಕೊಳ್ಳಲೇಬೇಕು. ಮುರುಡೇಶ್ವರ ಕೇವಲ ಧಾರ್ಮಿಕ ಕ್ಷೇತ್ರವಲ್ಲದೆ ಇದು ಒಂದು ಪ್ರವಾಸಿಗರ ತಾಣವೂ ಕೂಡ ಹೌದು. ಇದು ಜಾಗತಿಕ ಮಟ್ಟದಲ್ಲಿ ನಿಲ್ಲಿಸಿದ ಶ್ರೇಯಸ್ಸು ಒಂದು RN ಶೆಟ್ಟಿ ಅವರಿಗೆ ಒಂದು ಸಲ್ಲಿಸ್ತದ, ಅಥವಾ ಇದನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದು ಅಥವಾ ಇದು ನಿರ್ವಹಣೆ ಮಾಡುವುದು RN ಶೆಟ್ಟಿ ಅವರು ಅಂತ ನಾವು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಇದು ಜಗತ್ತಿನ ಅತಿ ಎತ್ತರವಾದ ಶಿವನ ಮೂರ್ತಿಗಳಲ್ಲಿ ಎರಡನೇ ಎತ್ತರವಾದ ಒಂದು ಶಿವನ ಮೂರ್ತಿ ಅಥವಾ ಪ್ರತಿಮೆ ಆಗಿರುತ್ತದೆ. ಇದು ಅದಲ್ಲ, ಅರಬ್ಬಿ ಸಮುದ್ರಕ್ಕೆ ಹೊಂದಿಕೊಂಡು ಕಟ್ಟಿದಂತ ಒಂದು ಮೂರ್ತಿ ಆಗಿರುತ್ತದೆ ಅಥವಾ ಮುರುಡೇಶ್ವರ ಆಗಿರುತ್ತದೆ. ಇಲ್ಲಿ ಮುರುಡೇಶ್ವರ ಬೀಚ್ ಸಹ ಕಂಡು ಬರುತ್ತದೆ. ಇಲ್ಲಿದೆ ನೋಡಿ, ಇಲ್ಲಿ ಗೋಪುರ ಇದ್ರ ಮುಂದೆ ಇಲ್ಲಿ ಮೂರ್ತಿ, ಆ ಮೂರ್ತಿ ಹಿಂದ್ಗಡೆನೆ ಅರಬ್ಬಿ ಸಮುದ್ರ ಇದೆ. ಇದು ನೆನಪಿಟ್ಟುಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಅತ್ತಿವೇರಿ ಪಕ್ಷಿಧಾಮ ಕಂಡು ಬರುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಇದು ಕಾಳಿ ನದಿಯ ಒಂದು ದಡದಲ್ಲಿರುವಂತಹ ಒಂದು ವನ್ಯಜೀವಿ ಧಾಮ ಆಗಿರುತ್ತದೆ. ಇದು 1956ರಲ್ಲಿ ದಾಂಡೇಲಿ ವನ್ಯಜೀವಿ ಧಾಮ ಎಂದು ಸಹ ಘೋಷಿಸಲಾಗಿರುತ್ತದೆ. ನಾವು ನೆನಪಿಟ್ಟುಕೊಳ್ಳಬೇಕಾಗಿದ್ದು ಅತ್ತಿವೇರಿ ಪಕ್ಷಿಧಾಮ ಎಲ್ಲಿ ಕಂಡು ಬರುತ್ತದೆ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ತಿವೇರಿ ಪಕ್ಷಿಧಾಮ ಕಂಡು ಬರುತ್ತದೆ. ಅದೇ ರೀತಿ ಅಣಸಿ ರಾಷ್ಟ್ರೀಯ ಉದ್ಯಾನವನ ಕಂಡುಬರುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಹಾಗಾದರೆ ಕರ್ನಾಟಕದಲ್ಲಿ ಕಂಡುಬರುವಂತಹ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಅಥವಾ ಕರ್ನಾಟಕದಲ್ಲಿ ಕಂಡುಬರುವಂತಹ ಒಟ್ಟು ರಾಷ್ಟ್ರೀಯ ಉದ್ಯಾನಗಳು 5 ರಾಷ್ಟ್ರೀಯ ಉದ್ಯಾನವನಗಳು ಕಂಡುಬರುತ್ತವೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಇದೇ ರೀತಿ ಅಣಸಿ ರಾಷ್ಟ್ರೀಯ ಉದ್ಯಾನವನ, ಇದೇ ರೀತಿ ಇನ್ನೂ 2 ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತವೆ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತದೆ. ಈ ರೀತಿ ಒಟ್ಟು ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳು ಕಂಡುಬರುತ್ತವೆ. ಅವು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತವೆ ಅಂತ ನೀವು ನೆನಪಿಟ್ಟುಕೊಳ್ಳೋಕೆ ಸಾಧ್ಯ ಆಗಿರಬೇಕು, ಅಥವಾ ಕರ್ನಾಟಕ ಜಿಲ್ಲೆಯಲ್ಲಿ ಕಂಡುಬರುವಂತಹ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ನಾವು ಪಟ್ಟಿ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮತ್ತು ಕರ್ನಾಟಕದಲ್ಲಿ ಕಂಡುಬರುವಂತಹ ಪ್ರಮುಖ ರಾಷ್ಟ್ರೀಯ ಹುಲಿ ಧಾಮಗಳು ಅಥವಾ ಹುಲಿ ರಿಸರ್ವ್ಗಳು, ಹುಲಿ ಸಂರಕ್ಷಿತ ಪ್ರದೇಶಗಳಾಗಲಿ, ಅಥವಾ ಕರ್ನಾಟಕದಿಂದ ಎಷ್ಟು ರಾಮ್ಸರ್ ಸೈಟಿಗೆ ಸೇರಿರುವಂತಹ ಸ್ಥಳಗಳಾಗಲಿ, ಅಥವಾ ಕರ್ನಾಟಕದಲ್ಲಿರುವಂತಹ ವನ್ಯಜೀವಿ ಧಾಮಗಳು ಎಷ್ಟದವ ಅವು ನಾವು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತವೆ ನೆನಪಿಟ್ಟುಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಇದು ಒಂದು 1987ರಲ್ಲಿ ಪ್ರಸ್ತಾವನೆಯನ್ನು ಅಂಗೀಕರಿಸಿ ಇದು ರಾಷ್ಟ್ರೀಯ ಉದ್ಯಾನವನ ಅಂತ ಅಧಿಕೃತವಾಗಿ ಘೋಷಣೆ ಮಾಡಲಾಯಿತು. ಯಾವಾಗ ಅಥವಾ ಇದು ಅಣಸಿ ರಾಷ್ಟ್ರೀಯ ಉದ್ಯಾನವನ 1987ರಲ್ಲಿ ಅಧಿಕೃತವಾಗಿ ಇದು ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಣೆ ಮಾಡ್ತಾ ಬಂದರು. ದಾಂಡೇಲಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತಹ ಪ್ರಮುಖ ಸ್ಥಳ ಅಥವಾ ಪ್ರಮುಖ ಒಂದು ಊರು ದಾಂಡೇಲಿ ಆಗಿರುತ್ತದೆ. ಇದು ಕಾಳಿ ನದಿಯ ದಡದಲ್ಲಿರುವ ಒಂದು ಪಶ್ಚಿಮ ಘಟ್ಟಗಳ ಸುಂದರ ಹೆಸರಿನ ಮಡಿಲಲ್ಲಿರುವ ಒಂದು ಸುಂದರ ನಗರ ಆಗಿರುತ್ತದೆ. ಇಲ್ಲಿ ದಾಂಡೇಲಿ ಅಂದರೆ ಒಂದು ಸಾಹಸ ಜಲ ಕ್ರೀಡೆಯನ್ನು ಆವಾಗಲೇ ಹೇಳೋದಲ್ಲ, ದಾಂಡೇಲಿ ಇಲ್ಲಿದೆ ನೋಡಿ ಒಂದು ಸೆಕೆಂಡು. ಸಾಹಸ ಜಲ ಕ್ರೀಡೆ ರಾಫ್ಟಿಂಗ್ಗೆ ಒಂದು ಭಾರತದಲ್ಲೇ ದಾಂಡೇಲಿ ಒಂದು ಪ್ರಸಿದ್ಧಿಯಾದಂಥ ಸ್ಥಳ ಆಗಿದೆ. ಅಂದರೆ ದಾಂಡೇಲಿಯಲ್ಲಿ ಕಾಳಿ ನದಿ ಹರಿಯುತ್ತದೆ. ಕಾಳಿ ನದಿಯಲ್ಲಿ ರಿವರ್ ರಾಫ್ಟಿಂಗ್ ಮಾಡ್ಬೋದು ಅಥವಾ ಸಾಹಸ ಜಲ ಕ್ರೀಡೆಗಳು ಮಾಡುವುದು ಇದು ಭಾರತದಲ್ಲಿ ಒಂದು ಪ್ರಸಿದ್ಧಿಯಾದಂಥ ಒಂದು ಸ್ಥಳ ಆಗಿರುತ್ತದೆ. ನಾವೇನಾದರೂ ವಿಸಿಟ್ ಮಾಡೋ ಅಥವಾ ನೀವು ಯಾರಾದರೂ ವಿಸಿಟ್ ಮಾಡಬೇಕಾದ್ರೆ ದಯವಿಟ್ಟು ದಾಂಡೇಲಿಗೆ ಹೋಗಿ. ದಾಂಡೇಲಿಯಲ್ಲಿ ಯಾವುದೇ ರೀತಿ ಜಲಕ್ರೀಡೆ ಇರುವುದಿಲ್ಲ. ದಾಂಡೇಲಿಗೆ ಹೋಗಿ ಅಲ್ಲಿಂದ ಗಣೇಶ್ ಗುಡಿಗೆ ಹೋಗಬೇಕು. ಒಂದು 20-25 ಕಿಲೋಮೀಟರ್ ಇರ್ಬೋದು. ಅಲ್ಲಿಂದ ಹೋದಾಗ ಅಲ್ಲಿ ಗಣೇಶ್ ಗುಡಿ ಹತ್ತಿರ ಕಾಳಿ ನದಿ ಹರಿಯುತ್ತದೆ. ಕಾಳಿ ನದಿಯಲ್ಲಿ ಅಲ್ಲಿ ನೀವು ಜಲಕ್ರೀಡೆ ಅಥವಾ ರಿವರ್ ರಾಫ್ಟಿಂಗ್ ಅಥವಾ ಬೋಟಿಂಗ್ ಅಥವಾ ಕಯಾಕಿಂಗ್ ಅಥವಾ ಯಾವುದೇ ಇನ್ನಿತರ ವಾಟರ್ ಆಕ್ಟಿವಿಟೀಸ್ ನೀವು ಸಹ ಮಾಡಬಹುದು. ಯಾಣ ಒಂದು ಲುಪ್ತ ಜ್ವಾಲಾಮುಖಿ ಆಗಿರುತ್ತದೆ. ಯಾಣ 2 ಬಂಡೆಗಳ ಮಧ್ಯೆ ಒಂದು ಹಳ್ಳನು ಹರಿಯುತ್ತದೆ. ಅಥವಾ ಇದು ಯಾಣ ಮುಖ್ಯವಾಗಿ ನೋಡೋಣ. ಅಥವಾ ಯಾಣ ಸ್ಥಳೀಯರು ಏನಾಗ್ತಾರೆ ಅಂದ್ರೆ ಸ್ಥಳೀಯರು ಮೋಹಿನಿ ಶಿಖರ ಮತ್ತು ಭೈರವೇಶ್ವರ ಶಿಖರ ಅಂತಲೂ ಕರೀತಾರೆ. ಇದು ಒಂದು ಶಿಲಾ ಬೆಟ್ಟಗಳು ಅಥವಾ 2 ಸುಂದರ ಶಿಲಾ ಬೆಟ್ಟಗಳು. ಇದು ನೀವು ಚಿತ್ರದಲ್ಲಿ ನೋಡೋಕೆ ಸಾಧ್ಯ ಆಗಿರಬೇಕು. ಇದರ ಮಧ್ಯೆ ಹರಿಯುವ ಒಂದು ಹಳ್ಳ ಯಾವುದು ಅಥವಾ ಹಳ್ಳ ಯಾವುದು ನೀವು ಕಾಮೆಂಟ್ ಮೂಲಕ ತಿಳಿಸೋಕೆ ಸಾಧ್ಯ ಆಗಿರಬೇಕು. ಇಲ್ಲಿ ಹಾಕಿದೆ ನೋಡಿ. ಬಂಡೆಗಳ ಮಧ್ಯೆ ಹರಿಯುವ ಚಂಡಿ ಹೊಳೆ ಅಥವಾ ಬೆಳ್ಳಿ ಹಳ್ಳ ಎಂಬ ಹೊಳೆವು ಉಪ್ಪಿನ ಪಟ್ಟಣದ ಮೂಲಕ ಅಘನಾಶಿನಿಗೆ ಸೇರುತ್ತದೆ. ಇಲ್ಲಿ ಎರಡು ಏನಾಗ್ತವೆ ಅಂದ್ರೆ ಎರಡು ಬಂಡೆಗಳ ಮಧ್ಯ ಅಥವಾ 2 ಬಂಡೆಗಳದ ಲುಪ್ತ ಜ್ವಾಲಾಮುಖಿ. ಇವು 2 ಬಂಡೆಗಳ ಮಧ್ಯೆ ಚಂಡಿ ಹೊಳೆ ಅಥವಾ ಚಂಡಿ ಹಳ್ಳ ಎಂಬ ಹೊಳೆವು ಹರಿಯುತ್ತದೆ. ಮುಂದೆ ಹೋಗಿ ಇದು ಅಘನಾಶಿನಿ ನದಿಗೆ ಸೇರ್ಪಡೆ ಆಗ್ತದೆ. ಇದು ಸಹ್ಯಾದ್ರಿ ಪರ್ವತಗಳ ಹಸಿರು ಕಾಡುಗಳಲ್ಲಿರುವಂತಹ ಒಂದು ಪ್ರಮುಖ ತಾಣ ಆಗಿರುತ್ತದೆ. ಇದು ಶಿಲಾ ಬೆಟ್ಟಗಳು ಕಪ್ಪು ಬಣ್ಣದ ಸ್ಫಟಿಕ ರೂಪದ ಸುಣ್ಣ ಶಿಲೆಯ ಒಂದು ಘನ ರಚನೆ ಆಗಿರುತ್ತದೆ. ಇದು ಒಂದು ಲುಪ್ತ ಜ್ವಾಲಾಮುಖಿಗೆ ಒಂದು ಉದಾಹರಣೆಯೂ ಸಹ ಆಗಿರುತ್ತದೆ.
ಮುಂದೆ ದಿನಕರ ದೇಸಾಯಿ, ಈ ಚುಟುಕು ಬ್ರಹ್ಮ ಎಂದೇ ಖ್ಯಾತರಾದ ಇವರು ದಿನಕರ ದೇಸಾಯಿ ಅವರು ಸಹ ಏನಂದ್ರೆ ಉತ್ತರ ಕನ್ನಡ ಜಿಲ್ಲೆಯವರಾಗಿರ್ತಾರೆ. ಅವರು ತಮ್ಮ ಜಿಲ್ಲೆಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಯಾವ ರೀತಿ ವ್ಯಕ್ತಪಡಿಸಿದ್ದಾರೆ ಎಂದರೆ ನೋಡಿ, ಇಲ್ಲಿ ಹಾಕಿದ್ದೀನಿ. ಅವ್ರು ಏನಂತಾರೆ ಅಂದ್ರೆ ತಮ್ಮ ಜಿಲ್ಲೆಯನ್ನು ವರ್ಣನೆ ಮಾಡ್ತಾ, ಒಂದು ಬದಿ ಸಹ್ಯಾದ್ರಿ, ಒಂದು ಬದಿ ಕಡಲು, ನಡುವು ಮಧ್ಯದಲ್ಲಿ ಅಡಿಕೆ ತೆಂಗುಗಳ ಮಡಿಲು, ಸಿರಿಗನ್ನಡದ ಚಪರವೇ ನನ್ನ ಜಿಲ್ಲೆ, ಇಲ್ಲಿಯೇ ಇನ್ನೊಮ್ಮೆ ಹುಟ್ಟುವೆ ನಲ್ಲೆ ಅಂತೆ ಅವರು ಹೇಳ್ತಾರೆ. ಇವರು ದಿನಕರ ದೇಸಾಯಿಯವರು ಚುಟುಕು ಬ್ರಹ್ಮ, ಚುಟುಕು ಸಾಹಿತ್ಯವನ್ನು ರಚನೆ ಮಾಡುವಲ್ಲಿ ತಮ್ಮದೇ ಆದಂಥ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ. ಅವರು ಪ್ರಮುಖವಾದ ಒಂದು ಮಾಹಿತಿ ನೋಡೋಣ. ಅವರಿಗೆ ಚುಟುಕು ಬ್ರಹ್ಮ ಎಂದೇ ಸಾಹಿತ್ಯ ಲೋಕದಲ್ಲಿ ಗುರುತಿಸಿದ್ದಾರೆ. ನಾ ಕಂಡ ಪಡುವಣ ಎಂಬ ಪ್ರವಾಸ ಕಥನ ಬಹಳ ಪ್ರಮುಖವಾದಂಥ ಇದು ಒಂದು ಪ್ರವಾಸ ಕಥನ ಆಗಿರುತ್ತದೆ. ನಾ ಕಂಡ ಪಡುವಣ ಇದು ಇವರ ಪ್ರಮುಖ ಪ್ರವಾಸ ಕಥನವಾಗಿರುತ್ತದೆ. ದಿನಕರ ದೇಸಾಯಿ ಅವರನ್ನು ಚುಟುಕುಗಳ ಬ್ರಹ್ಮ ಅಂತ ಕರೀತೇವೆ. ಅದೇ ರೀತಿ ಕೊಂಡುಬರುವುದು ಇನ್ನೊಂದು ಸ್ಥಳ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬನವಾಸಿ ಕಂಡುಬರುವುದು ಉತ್ತರ ಕನ್ನಡ ಜಿಲ್ಲೆಯ ವರದಾ ನದಿಯ ಎಡದಂಡೆಯಲ್ಲಿ ಕಂಡುಬರುತ್ತದೆ. ಈ ಬನವಾಸಿಯನ್ನು ನಾವು ಏಕೆ ತಗೊಂಡೇವೆ ಅಂದರೆ, ಇದು ಬನವಾಸಿ ಕದಂಬರ ರಾಜಧಾನಿ ಆಗಿತ್ತು. ಆ ಸಮಯದಲ್ಲಿ ಈ ಬನವಾಸಿಯು ಅಥವಾ ಕದಂಬರು ಬನವಾಸಿಯನ್ನು ತಮ್ಮ ರಾಜಧಾನಿಯಾಗಿ ಆಳ್ವಿಕೆ ಮಾಡಿದರು. ಬನವಾಸಿಯಲ್ಲಿ ಕಂಡುಬರುವಂಥ ಪ್ರಮುಖ ದೇವಸ್ಥಾನ ಮಧುಕೇಶ್ವರ ದೇವಸ್ಥಾನ ಕಂಡುಬರುತ್ತದೆ. ಮಧುಕೇಶ್ವರ ಹಿಂದಿನ ಭಾಗದಲ್ಲಿ ಅಥವಾ ಅದರ ಹತ್ತಿರದಲ್ಲೇ ವರದಾ ನದಿ ಹರಿಯುತ್ತದೆ. ವರದಾ ನದಿ ಹರಿಯುವಂಥ ಎಡಬಾಜು ಎಡಕ್ಕೆ ಇರುವುದೇ ಒಂದು ಬನವಾಸಿ ಊರಾಗಿರುತ್ತದೆ. ಇದು ನೆನಪಿಟ್ಟುಕೊಳ್ಳಕ್ಕೆ ಸಾಧ್ಯ ಆಗಿರಬೇಕು. ನಾವು ಬನವಾಸಿಯನ್ನು ಓದುವಾಗ ಕದಂಬ ರಾಜಧಾನಿ ಅಂತ ಓದಿರ್ತೀವಿ. ಕದಂಬರ ಸ್ಥಾಪಕ ಯಾರು, ಕದಂಬರ ಒಂದು ರಾಜ್ಯ ಲಾಂಛನ ಯಾವುದು, ಕದಂಬರ ಪ್ರಸಿದ್ಧ ಅರಸು ಯಾರು, ಈ ರೀತಿ ನಾವು ಓದ್ತಾ ಹೋಗಬೇಕು. ನೋಡಿ, 1ನೇ ಶತಮಾನದಲ್ಲಿ ಭಾರತಕ್ಕೆ ಬಂದಿದ್ದ ಪ್ರವಾಸಿಗ ಟಾಲೆಮಿ ಈ ಪಟ್ಟಣವನ್ನು ಬನೌಸಿ ಎಂದು ಕರೆದರ ಅಥವಾ ಬನೌಸಿ ಎಂದು ಸಹ ಕರೆದಿದ್ದರು. ಇದು ಕನ್ನಡದ ಮೊದಲ ಸಾಮ್ರಾಜ್ಯವಾದ ಕದಂಬರ ಒಂದು ರಾಜಧಾನಿಯಾಗಿತ್ತು. ಈ ಬನವಾಸಿಯಲ್ಲಿ ಏನಂತ ಕದಂಬ ಉತ್ಸವವನ್ನು ಮಾಡ್ತಾರೆ ಅಥವಾ ಕದಂಬೋತ್ಸವ ನಡೀತಾರೆ. ಆ ಕದಂಬ ಉತ್ಸವ ದಿನ ಒಂದು ಇತರ ಕ್ಷೇತ್ರಗಳಲ್ಲಿ ಅಥವಾ ಸಾಹಿತ್ಯ ಕ್ಷೇತ್ರಕ್ಕೆ ಒಂದು ಮಹತ್ವ ಕೊಡುಗೆ ಕೊಟ್ಟವರಿಗೆ ಪಂಪ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಹಾಗಾಗಿ ಈ ಕದಂಬೋತ್ಸವ ನಡೆಯುವುದು ಬನವಾಸಿಯಲ್ಲಿ ಅಂತ ನೀವು ನೆನಪಿಟ್ಟುಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಅವತ್ತು ಬನವಾಸಿ ಉತ್ಸವ ಅಥವಾ ಕದಂಬೋತ್ಸವವನ್ನು ನಡೆಯುವ ಸಮಯದಲ್ಲಿ ಯಾವ ಪ್ರಶಸ್ತಿ ಕೊಡ್ತಾರೆ ಅಂದರೆ ಪಂಪ ಪ್ರಶಸ್ತಿಯನ್ನು ನೀಡುತ್ತಾರೆ. ಇದು ನೆನಪಿಟ್ಟುಕೊಳ್ಳಬೇಕು. ಪಂಪ ಪ್ರಶಸ್ತಿ ಯಾರು ನೀಡುತ್ತಾರೆ ಅಂದರೆ ಕರ್ನಾಟಕ ಸರ್ಕಾರದ ವತಿಯಿಂದ ಪಂಪ ಪ್ರಶಸ್ತಿ ಪ್ರತಿ ವರ್ಷ ಕದಂಬೋತ್ಸವ ದಿನದಂದು ಕೊಡಲಾಗುತ್ತದೆ. ಇಲ್ಲಿದೆ ನೋಡಿ, ಇದು ಒಂದು ವರದಾ ನದಿಯ ಒಂದು ಚಿತ್ರಣವಾಗಿರುತ್ತದೆ. ಇಲ್ಲಿ ಹಾಕಿದ್ದೀನಿ ನಾನು. ಕರ್ನಾಟಕ ಸರ್ಕಾರವು ಬನವಾಸಿಯ ಕದಂಬೋತ್ಸವ ಆಚರಿಸುತ್ತದೆ. ಈ ಸಮಯದಲ್ಲಿ ಪಂಪ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ನಾನು ಆವಾಗಲೇ ನಿಮಗೆ ತಿಳಿಸಿಕೊಟ್ಟಿದ್ದೀನಿ. ಮುಂದೆ ಹೋಗೋಣ. ನಾನು ಪಂಪ ಪ್ರಶಸ್ತಿ ಅಂದಲ್ಲ, ಪಂಪನ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳಲೇಬೇಕು. ಪಂಪ ಎಂದರೆ ಆದಿಪುರಾಣ ಎಂಬ ಆದಿಪುರಾಣ ಆಗಲಿ ವಿಕ್ರಮಾರ್ಜುನ ವಿಜಯ ಆಗಲಿ ಗ್ರಂಥಗಳು ಅವರು ಬರೆದಿರುತ್ತಾರೆ. ಈ ಪಂಪನ ಪ್ರಮುಖವಾದಂಥ ಒಂದು ಕೃತಿ ಯಾವುದಂದ್ರೆ ಆದಿಪುರಾಣ ಆಗಿರುತ್ತದೆ. ಅದೇ ರೀತಿ ಇದು ಸಂಸ್ಕೃತದಲ್ಲಿ ಅವ್ರು ಏನು ಮಾಡ್ಯಾರಂದ್ರೆ ಸಂಸ್ಕೃತದಲ್ಲಿ ಜೀನಸೇನನು ಬರೆದಂಥ ಒಂದು ಆದಿಪುರಾಣ ಅದಲ್ಲ, ಅದು ಕನ್ನಡಕ್ಕೆ ಅನುವಾದ ಮಾಡಿದ ಒಂದು ಕೀರ್ತಿ ಪಂಪನಿಗೆ ಸಲ್ಲುತ್ತದೆ. ಅದೇ ರೀತಿ ಈ ಪಂಪನು ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಎಂಬ ಕೃತಿಯನ್ನು ಬರೆದನ. ಈ ಕೃತಿಯಲ್ಲಿ ತನಗೆ ಆಶ್ರಯ ನೀಡಿದಂಥ 2ನೇ ಅರಿಕೇಸರಿಯನ್ನು ಮಹಾಭಾರತದ ಒಂದು ಅರ್ಜುನನಿಗೆ ಹೋಲಿಸಿ ಈ ಅಥವಾ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಕೃತಿಯನ್ನು ಬರೆದಿರುತ್ತಾನೆ. ಇದು ಸಹ ನೆನಪಿಡುವಾಗ ಸಾಧ್ಯ ಆಗಿರಬೇಕು. ಇದೇ ಡಿಸ್ಪ್ಲೇ ಮೇಲಿದೆ, ನಾ ಹೇಳಿರೋದೆ ಇಲ್ಲಿ ಹಾಕಿದೆ ನೋಡಿ. ಆಶ್ರಯದಾತ 2ನೇ ಅರಿಕೇಸರಿಯನ್ನು ಮಹಾಭಾರತ ಅರ್ಜುನಿಗೆ ಹೋಲಿಸಿ ಈ ವಿಕ್ರಮಾರ್ಜುನ ವಿಜಯ ಪಂಪನು ಬರೆದನು. ಅದೇ ರೀತಿ ಉಳವಿ, ಉತ್ತರ ಕನ್ನಡ ಜಿಲ್ಲೆಗೆ ಹೋದಾಗ ನಾವು ಉಳುವಿಗೆ ಭೇಟಿ ಕೊಡೋದು ಸರ್ವೇ ಸಾಮಾನ್ಯ ಆಗಿರುತ್ತದೆ. ಅಂದರೆ ಉಳುವಿಯಲ್ಲಿ 12ನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿ, ನಾನು ಹೇಳಿದೆ ಬೀದರ್ ಜಿಲ್ಲೆ ಹೇಳುವಾಗ ನಾನು ಹೇಳಿದೆ ಬಸವ ಕಲ್ಯಾಣ ಬೀದರ್ ಜಿಲ್ಲೆಯ ಒಂದು ಬಸವ ಕಲ್ಯಾಣ ತಾಲೂಕಿನಲ್ಲಿ ಒಂದು ಕಲ್ಯಾಣ ಕ್ರಾಂತಿ ಆಯಿತು. ಆ ಸಮಯದಲ್ಲಿ ಬಸವಣ್ಣನವರು ಅಲ್ಲಿಂದ ಈ ಪ್ರಸ್ತುತ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಬಂದು ಐಕ್ಯರಾದರು ಅಂತ ನಾನು ಹೇಳಿದೆ. ಅದೇ ಸಮಯದಲ್ಲಿ 12ನೇ ಶತಮಾನದಲ್ಲಿ ಏನು ಬಸವ ಕಲ್ಯಾಣ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಕಲ್ಯಾಣ ಕ್ರಾಂತಿ ಆಯ್ತಲ್ಲ,
ಆ ಸಮಯದಲ್ಲಿ ಅಲ್ಲಿದ್ದಂಥ ಪ್ರಸಿದ್ಧ ವಚನಕಾರರು ಅಥವಾ ಶರಣರು ಈ ಚನ್ನಬಸವಣ್ಣನ ಒಂದು ಆಶ್ರಯವನ್ನು ಪಡೆದರು. ಅಲ್ಲಿಂದ ಇಲ್ಲಿಗೆ ಅಥವಾ ಉತ್ತರ ಕನ್ನಡ ಜಿಲ್ಲೆಗೆ ಉಳುವಿಗೆ ಬಂದು ಆಶ್ರಯವನ್ನು ಪಡೆದರು ಅಂತ ಇದು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಈ ಉಳುವಿಯಲ್ಲಿ ಚನ್ನಬಸವಣ್ಣನ ಒಂದು ಸಮಾಧಿ ಕಂಡುಬರುತ್ತದೆ. ಈ ಚನ್ನಬಸವಣ್ಣ ಯಾರೆಂದರೆ ಬಸವಣ್ಣನ ಅಳಿಯನಾಗಿರುತ್ತಾನೆ ಚನ್ನಬಸವಣ್ಣ. ಆ ಬಸವಣ್ಣನ ಮಾರ್ಗದರ್ಶನದಿಂದ ಅಲ್ಲಿ 12ನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿಯಾದಾಗ ಅಲ್ಲಿಯ ಶರಣರೆಲ್ಲರೂ ಬಂದು ಈ ಉಳುವಿಯಲ್ಲಿ ನೆನೆಸಿದರು ಎಂಬ ಒಂದು ಪ್ರತೀಕವೂ ಸಹ ಇದೆ. ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತಹ ಪ್ರಮುಖ ದ್ವೀಪಗಳು ನೋಡೋಣ. ನೇತ್ರಾಣಿ ದ್ವೀಪ ಅಥವಾ ಈ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ದ್ವೀಪ ನೇತ್ರಾಣಿ ದ್ವೀಪ, ಅಥವಾ ಇದಕ್ಕೆ ಪಿಜನ್ ಐಲ್ಯಾಂಡ್ ಸಹ ಅಥವಾ ಪಾರಿವಾಳಗಳ ದ್ವೀಪ ಅಂತಲೂ ಸಹ ಕರೀತೇವೆ. ನಾವು ಈ ನೇತ್ರಾಣಿ ದ್ವೀಪ ಎಲ್ಲಿ ಕಂಡು ಬರುತ್ತದೆ ಅಥವಾ ಈ ನೇತ್ರಾಣಿ ದ್ವೀಪ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂತ ನೆನಪಿಟ್ಟುಕೊಳ್ಳೋಕೆ ಒಂದು ಸಾಧ್ಯ ಆಗಿರಬೇಕು. ಇದು ಅರಬ್ಬಿ ಈ ನೇತ್ರಾಣಿ ದ್ವೀಪವು ಭಾರತೀಯ ನೌಕಾಪಡೆಯ ಒಂದು ಸಮರಾಭ್ಯಾಸದ ಒಂದು ತಾಣವಾಗಿರುತ್ತದೆ. ಇದು ಹವಳದ ದ್ವೀಪಗಳು ಕಾಣಸಿಗುತ್ತವೆ. ಇದನ್ನು ಪಿಜನ್ ಐಲ್ಯಾಂಡ್ ಅಂತ ಕರಿತೇವೆ ಅಥವಾ ಇದನ್ನು ಪಾರಿವಾಳಗಳ ದ್ವೀಪ ಅಂತ ಕಾಣ್ತೇವೆ. ಇದು ಪಾರಿವಾಳಗಳ ದ್ವೀಪ ಅಂತಲೂ ಸಹ ಕರಿತೀವಿ. ಇದು ಅರಬ್ಬಿ ಸಮುದ್ರದಲ್ಲಿರುವಂತಹ ಒಂದು ಸುಂದರ ದ್ವೀಪ. ಇದು ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಿದೆ ಅಂತ ನೆನಪಿಟ್ಟುಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಬಸವರಾಯನ ದುರ್ಗ ನೋಡಿ, ಬಸವರಾಯನ ಒಂದು ದುರ್ಗ ಜಲಪಾತ, ಇದು ದ್ವೀಪ ಕಂಡು ಬರುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೆನಪಿಡುವಾಗ ಸಾಧ್ಯ ಆಗಿರಬೇಕು. ಕುರುಮ್ಗಡ್ಡ ಅಥವಾ ಕುರುಮ್ಗಡ್ಡ ದ್ವೀಪ ಕಂಡು ಬರುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಇದು ಒಂದು ಆಮೆ ಆಕಾರ ಕುರುಮ್ಗಡ್ಡ ದ್ವೀಪ, ಇದು ಜಲಪಾತ ಅಲ್ಲ, ದ್ವೀಪ ಕಂಡು ಬರುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಇದು ಒಂದು ಆಮೆ ಆಕಾರದ ಒಂದು ಜಲಪಾತ ಆಗಿರುತ್ತದೆ. ಇದು ಒಂದು ಆಮೆ ಆಕಾರದ ಒಂದು ಜಲಪಾತ ಸಹ ಆಗಿರುತ್ತದೆ. ಆಮೆ ಆಕಾರದಲ್ಲಿ ಇರುವಂತಹ ಕುರುಮ್ಗಡ್ಡ ಇದು ದ್ವೀಪ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಹಾಡುಹಳ್ಳಿ, ಈ ಹಾಡುಹಳ್ಳಿ ಕಂಡು ಬರುವುದು ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಇದು ಏಕೆ ಪ್ರಸಿದ್ಧಿಯಾಗಿದೆ ಅಥವಾ ಇದರ ಪ್ರಾಮುಖ್ಯತೆ ಏನೆಂದರೆ, ಐತಿಹಾಸಿಕ ಸ್ಥಳವಾದ ಹಾಡುಹಳ್ಳಿ ಎಂದರೆ ಆಗಿನ ಸಂಗೀತಪುರ ಅಥವಾ ಆಗಿನ ಸಂಗೀತಪುರವೇ ಈಗಿನ ಹಾಡುಹಳ್ಳಿ ಆಗಿರುತ್ತದೆ. ಇದು ಕನ್ನಡದ ಕರ್ನಾಟಕ ಶಬ್ದಾನುಶಾಸನ ಬರೆದ ಜೈನ ಮುನಿ ಭಟ್ಟಾಕಳಂಕರ್ ಅವರು ಹುಟ್ಟಿದಂಥ ಒಂದು ಊರು ಆಗಿರುತ್ತದೆ. ಭಟ್ಟಾಕಳಂಕರ್ ಅವರು ಹುಟ್ಟಿದಂಥ ಊರು ಹಾಡುಹಳ್ಳಿ ಅಥವಾ ಆಗಿನ ಸಂಗೀತಪುರವನ್ನೇ ಈಗಿನ ಹಾಡುಹಳ್ಳಿ ಅಂತ ಸಹ ಕರೆಯುತ್ತಾರೆ. ಮುಂಡುಗೋಡ, ಈ ಮುಂಡುಗೋಡ ಕಂಡು ಬರುವುದು ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಈ ಮುಂಡುಗೋಡದ ಒಂದು ಐತಿಹಾಸಿಕ ಅಥವಾ ಇತಿಹಾಸ ಏನಿದೆ ಅಂದರೆ, ಇದು ಟಿಬೇಟಿಯನ್ನರ ಒಂದು ಮರು ವಸತಿ ಕೇಂದ್ರವಾಗಿರುತ್ತದೆ. ಇದು ಕರ್ನಾಟಕದಲ್ಲಿ 2 ಸ್ಥಳಗಳಲ್ಲಿ ಟಿಬೇಟಿಯನ್ನರಿಗೆ ಇರಲು ಸ್ಥಳಾವಕಾಶ ಮಾಡಿಕೊಟ್ಟಿದ್ದಾರೆ. ಅದು ಒಂದು ಮೈಸೂರು ಜಿಲ್ಲೆಯ ಬೈಲುಕುಪ್ಪೆ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಮುಂಡುಗೋಡದಲ್ಲಿ ತಮ್ಮದೇ ಆದಂತಹ ಒಂದು ಮರು ವಸತಿ ಕೇಂದ್ರವನ್ನು ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರವು ಸಹ ಇಲ್ಲಿ ಅವರಿಗೆ ನೆಲೆಸಲು ಅವಕಾಶ ಕೊಟ್ಟಿರುತ್ತಾರೆ. ಇದು ಒಂದು ಚಿತ್ರಣ ಆಗಿರುತ್ತದೆ. ಅಲ್ಲಿ ಇರುವಂತಹ ಒಂದು ಮುಂಡುಗೋಡದಲ್ಲಿ ಮರುವಸತಿ ಕೇಂದ್ರ, ಒಂದು ಮುಂಡುಗೋಡ, ಉತ್ತರ ಕನ್ನಡ ಜಿಲ್ಲೆಯ ಮುಂಡುಗೋಡ ಮತ್ತು ಮೈಸೂರು ಜಿಲ್ಲೆಯ ಬೈಲುಕುಪ್ಪೆ ಅಂತ ನೆನಪಿಟ್ಟುಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಅದೇ ರೀತಿ ಹೊನ್ನಾವರ, ಉತ್ತರ ಕನ್ನಡ ಜಿಲ್ಲೆ ಅಂದ್ರೆ ಹೊನ್ನಾವರವು ಸಹ ಒಂದು ಪ್ರಮುಖವಾದ ಸ್ಥಳವಾಗಿರುತ್ತದೆ. ಇದು ಒಂದು ಶರಾವತಿ ನದಿಯ ಒಂದು ತೀರದಲ್ಲಿರುವಂತಹ ಒಂದು ಸ್ಥಳವಾಗಿರುತ್ತದೆ ಅಥವಾ ಊರು ಆಗಿರುತ್ತದೆ. ಐತಿಹಾಸಿಕವಾಗಿ ನೋಡಿದಾಗ ಈ ನಗರವು ಚೆನ್ನಭೈರಾದೇವಿ, ಪೆಪ್ಪರ್ ರಾಣಿಯಾದ ಚೆನ್ನಭೈರಾದೇವಿ ಆಳಿದಂಥ ಇತಿಹಾಸದ ದಾಖಲೆಗಳು ಇತಿಹಾಸದ ಪುಟದಲ್ಲಿ ನಾವು ನೋಡೋಕೆ ಸಾಧ್ಯ ಆಗಿರುತ್ತದೆ. ಈ ಹೊನ್ನಾವರ ಪುರಾತನ ಕಾಲದಿಂದಲೂ ಪ್ರಸಿದ್ಧಿ ಹೊಂದಿರುವಂತಹ ಯಕ್ಷಗಾನ ಮತ್ತು ತಾಳಮದ್ದಳೆ ಕಾರ್ಯಕ್ರಮಗಳು ಇಲ್ಲಿ ಒಂದು ವೈಶಿಷ್ಟ್ಯತೆಯನ್ನು ಪಡೆದಿರುತ್ತವೆ. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದಲ್ಲಿ ಇಷಾದ್ ಮಾವಿನ ಹಣ್ಣಿನ ತಳಿಯಾದಂಥ ಇಷಾದ್ಗೆ ಒಂದು ತನ್ನದೇ ಆದಂತಹ ಒಂದು GI ಟ್ಯಾಗ್ ಸಹ ಸಿಕ್ಕಿದೆ. ಈ ಇಷಾದ್ ಮಾವಿನ ತಳಿಗೆ GI ಟ್ಯಾಗ್ ಸಹ ಸಿಕ್ಕಿದೆ. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲವು ಭಾರತದಲ್ಲಿ ಉಪ್ಪಿನ ಸತ್ಯಾಗ್ರಹ
ದಂಡಿಯಲ್ಲಿ ಪ್ರಾರಂಭವಾದರೆ ಕರ್ನಾಟಕದಲ್ಲಿ MP ನಾಡಕರ್ಣಿಯವರ ನೇತೃತ್ವದಲ್ಲಿ ಅಂಕೋಲದಲ್ಲಿ ಪ್ರಾರಂಭವಾಗಿತ್ತು ಸ್ನೇಹಿತರೆ. ಅದು ಸಹ ನೆನಪಿಟ್ಟುಕೊಳ್ಳೋಕೆ ನೀವು ಸಾಧ್ಯ ಆಗಿರಬೇಕು. ಅಣು ವಿದ್ಯುತ್ ಸ್ಥಾವರ ಕೈಗಾ ಅಣು ಅಂದರೆ ಕರ್ನಾಟಕದಲ್ಲಿ ಕಂಡುಬರುವಂತಹ ಪ್ರಮುಖ ಅಥವಾ ಏಕೈಕ ಅಣು ವಿದ್ಯುತ್ ಸ್ಥಾವರ ಕೈಗಾ ಅಣು ವಿದ್ಯುತ್ ಸ್ಥಾವರ ಆಗಿರುತ್ತದೆ. ಅಂದರೆ ಭಾರತದಲ್ಲಿ ನಾವು ಕೈಗಾ ಅಣು ವಿದ್ಯುತ್ ಸ್ಥಾವರ ಅಥವಾ ಅಣು ವಿದ್ಯುತ್ ಸ್ಥಾವರಗಳ ಬಗ್ಗೆ ನೋಡಿದಾಗ ಭಾರತದಲ್ಲಿ ಮಹಾರಾಷ್ಟ್ರದ ತಾರಾಪುರ ಅಣು ವಿದ್ಯುತ್ ಸ್ಥಾವರ 1969ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಸ್ಥಾಪನೆಯಾದಂಥ ಮೊಟ್ಟ ಮೊದಲ ಅಣು ವಿದ್ಯುತ್ ಸ್ಥಾವರ ಆಗಿರುತ್ತದೆ. ಅದೇ ರೀತಿ ತಾರಾಪುರ್ ಚೈತಾಪುರ್ ಮಹಾರಾಷ್ಟ್ರದ ಕಂಡುಬರುತ್ತದೆ. ನರೋರಾ ಉತ್ತರ ಪ್ರದೇಶ್, ಮತ್ತು ರಾವತ್ ಭಟ್ ಮತ್ತು ಕಲ್ಪಕಂ, ಕೂಡುಕುಳಂ ಇವು ಏನಾದ ಪ್ರಮುಖ ಅಣು ವಿದ್ಯುತ್ ಸ್ಥಾವರಗಳು ಆಗಿರುತ್ತವೆ. ಅದೇ ರೀತಿ ಕರ್ನಾಟಕದಲ್ಲಿ ಕಂಡುಬರುವಂತಹ ಪ್ರಮುಖ ಅಣು ವಿದ್ಯುತ್ ಸ್ಥಾವರ ಕೈಗಾ ಅಣು ವಿದ್ಯುತ್ ಸ್ಥಾವರ. ಅದು ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಿದಂಥ ಪ್ರಮುಖ ಅಣು ವಿದ್ಯುತ್ ಸ್ಥಾವರ ಆಗಿರುತ್ತದೆ. ಇದು 2000ರಲ್ಲಿ ಸ್ಥಾಪನೆ ಮಾಡಲಾಗಿರ್ತದೆ. ಇದನ್ನು ಯಾರು ನಿರ್ವಹಿಸ್ತಾರ ಅಥವಾ ಇದನ್ನು ನಿರ್ವಹಣೆ ಮಾಡೋರು ಯಾರೆಂದರೆ NPCIL ನ್ಯೂಕ್ಲಿಯರ್ ಪವರ್, ಇಲ್ಲಿದೆ ನೋಡಿ, ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಈ ಸಂಸ್ಥೆ ಇದು ಸಂಪೂರ್ಣವಾದಂಥ ಒಂದು ಮ್ಯಾನೇಜ್ಮೆಂಟ್ ಅಥವಾ ನಿರ್ವಹಣೆ ಮಾಡ್ತಾ ಹೋಗ್ತದೆ. ಅದೇ ರೀತಿ ಕರ್ನಾಟಕದಲ್ಲಿ ನಿರ್ವಹಿಸುವಂತಹ ಏಕೈಕ ಅಣು ವಿದ್ಯುತ್ ಸ್ಥಾವರ ಆಗಿರುತ್ತದೆ. ಪ್ರಮುಖವಾಗಿ ನಾಲ್ಕು ಘಟಕಗಳು ಕಂಡುಬರುತ್ತವೆ ಮತ್ತು ಅತಿ ಹೆಚ್ಚು ದಿನಗಳ ಕಾಲ ಕಾರ್ಯನಿರ್ವಹಿಸಿ ವಿಶ್ವ ದಾಖಲೆ ಮಾಡಿದಂಥ ಒಂದು ಅಣು ವಿದ್ಯುತ್ ಸ್ಥಾವರ ಸಹ ಆಗಿರುತ್ತದೆ. ಇದು ಕಾಳಿ ನದಿಯ ಒಂದು ಎಡ ದಂಡೆಯ ಮೇಲಿದೆ ಅಂತ ಸಹ ನೆನಪಿಟ್ಟುಕೊಳ್ಳೋಕೆ ನೀವು ಸಾಧ್ಯ ಆಗಿರಬೇಕು. ಈ ಅಣು ವಿದ್ಯುತ್ ಸ್ಥಾವರಗಳದ್ದು ಹೇಳ್ದಲ್ಲ, ಅದೇ ರೀತಿ ಭಾರತದಲ್ಲಿ ಕಂಡುಬರುವಂತಹ ಪ್ರಮುಖ ಅಣು ವಿದ್ಯುತ್ ಸ್ಥಾವರಗಳ ಬಗ್ಗೆ ನಾನು ಪಟ್ಟಿ ಸಹ ಹಾಕಿರ್ತೀನಿ. ನೀವು ನೆನಪಿಟ್ಟುಕೊಳ್ಳೋಕೆ ಸಾಧ್ಯ ಆಗಬೇಕು. ಸ್ಕ್ರೀನ್ ಶಾಟ್ ತಗೊಂಡು ನೀವು ನೋಟ್ಸಲ್ಲಿ ಕಾಪಿ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ನೋಡಿ, ತಾರಾಪುರ ಅಣು ವಿದ್ಯುತ್ ಸ್ಥಾವರ ಇದು ಮಹಾರಾಷ್ಟ್ರದಲ್ಲಿ ಕಂಡುಬರುವಂತಹ ಭಾರತದ ಮೊಟ್ಟ ಮೊದಲ ಅಣು ವಿದ್ಯುತ್ ಸ್ಥಾವರವಾಗಿರುತ್ತದೆ. ಮತ್ತೆ ರಾವತ್ ಭಟ್ ಅಣು ವಿದ್ಯುತ್ ಸ್ಥಾವರ ರಾಜಸ್ಥಾನ ಈ ತರ ನೆನಪಿಡಬೇಕು. ರಾವತ್ ಭಟ್ ರಾಜಸ್ಥಾನದಲ್ಲಿರುವಂತಹ ಒಂದು ಪ್ರಮುಖ ಅಣು ವಿದ್ಯುತ್ ಸ್ಥಾವರ ಆಗಿರುತ್ತದೆ. ಕಲ್ಪಕಂ ಅಣು ವಿದ್ಯುತ್ ಸ್ಥಾವರ ನೋಡಿ, ಕಲ್ಪಕಂ ಅಣು ವಿದ್ಯುತ್ ಸ್ಥಾವರ ಕಂಡುಬರುವುದು ತಮಿಳುನಾಡು ರಾಜ್ಯದಲ್ಲಿ. ಕಕ್ರಪಾರ ಅಣು ವಿದ್ಯುತ್ ಸ್ಥಾವರ ಕಂಡುಬರುವುದು ಗುಜರಾತ್ನಲ್ಲಿ. ಅದೇ ರೀತಿ ಕೂಡುಕುಳಂ ಅಣು ವಿದ್ಯುತ್ ಕೂಡುಕುಳಂ ಕಂಡುಬರುವುದು ಒಂದು ತಮಿಳುನಾಡು ರಾಜ್ಯದಲ್ಲಿ. ನೋಡಿ, ಮಹಾರಾಷ್ಟ್ರದಲ್ಲಿ ತಾರಾಪುರ ಹೇಳದಲ್ಲ, ಇನ್ನೊಂದಿದೆ ಚೈತಾಪುರ ಅಣು ವಿದ್ಯುತ್ ಸ್ಥಾವರ. ಇದು ಸಹ ಮಹಾರಾಷ್ಟ್ರದಲ್ಲಿ. ನರೋರಾ ಅಣು ವಿದ್ಯುತ್ ಸ್ಥಾವರ ಕಂಡುಬರುವುದು ಉತ್ತರ ಪ್ರದೇಶದಲ್ಲಿ ಅಂತ ನೆನಪಿಡುವಾಗ ಒಂದು ಸಾಧ್ಯ ಆಗಿರಬೇಕು. ಅದೇ ರೀತಿ ಇಲ್ಲಿ ಕಂಡುಬರುವಂತಹ ಪ್ರಮುಖ ಅಣೆಕಟ್ಟು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ಅಣೆಕಟ್ಟು ಸೂಪಾ ಅಣೆಕಟ್ಟು. ಇದು ಕರ್ನಾಟಕದ ಒಂದು ಎತ್ತರವಾದ ಅಣೆಕಟ್ಟು ಆಗಿರುತ್ತದೆ. ಇದು ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಒಂದು ಅಣೆಕಟ್ಟು. ಇದು ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಹತ್ತಿರ ಇರುವಂತಹ ಗಣೇಶ್ ಗುಡಿಯ ಸಮೀಪದಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ಜಲಾಶಯ ಆಗಿರುತ್ತದೆ. ಇಲ್ಲಿ ಕಂಡುಬರುವಂತಹ ಜಲವಿದ್ಯುತ್ ಕೇಂದ್ರಗಳು, ನಾಗಜಿರಿ ಜಲವಿದ್ಯುತ್ ಕೇಂದ್ರ ಕಂಡುಬರುತ್ತದೆ. ಅದು ಕಾಳಿ ನದಿಗೆ. ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಅಂತಾದ್ರೂ ನೀವು ನೆನಪಿಟ್ಟುಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಕುಡಸಳ್ಳಿ ಜಲವಿದ್ಯುತ್, ಇದು ಕಾಳಿ ನದಿಗೆ ಅಡ್ಡಲಾಗಿ ಕಂಡುಬರುವಂತಹ ಒಂದು ಪ್ರಮುಖ ಜಲವಿದ್ಯುತ್ ಕೇಂದ್ರ ಆಗಿರುತ್ತದೆ. ಮತ್ತೆ ಕದ್ರಾ ಜಲವಿದ್ಯುತ್ ಕೇಂದ್ರ ಕಂಡುಬರುವುದು ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಇನ್ನೊಂದು ಮುಖ್ಯ, ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತಹ ಪ್ರಮುಖ ಬುಡಕಟ್ಟು ಜನಾಂಗಗಳು ಒಂದು ಸಿದ್ದಿ, ಕುಣವಿ, ಹಾಲಕ್ಕಿ, ಒಕ್ಕಲಿಗ, ಗೊಂಡ, ಗೌಳಿ ಮತ್ತು ಹಕ್ಕಿ ಪಿಕ್ಕಿ ಬುಡಕಟ್ಟು ಜನಾಂಗಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತವೆ. ನಾವು ಅದೇ ರೀತಿ ಓದ್ತೀವಲ್ಲ, ಅಂಡಮಾನ್ ನಿಕೋಬಾರ್ ಶಾಂಪಿಯನ್ ಬುಡಕಟ್ಟು ಜನಾಂಗ ಕಂಡುಬರ್ತಾರ. ಗೊಂಡ, ಇದು ಜಾರ್ಖಂಡ ಇತರ ರಾಜ್ಯದಲ್ಲಿ ಗೊಂಡ ಮತ್ತು ನಾಗಾಲ್ಯಾಂಡ್ದಲ್ಲಿ ಯಾವ ಬುಡಕಟ್ಟು ಜನಾಂಗ ಕಂಡುಬರುತ್ತಾರೆ, ನಾಗಾ ಬುಡಕಟ್ಟು ಜನಾಂಗಗಳು ಕಂಡುಬರ್ತಾರ. ಈ ರೀತಿ ಅದೇ ರೀತಿ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆ ಹಕ್ಕಿ ಪಿಕ್ಕಿ ಮತ್ತು ಸಿದ್ದಿ, ಕುಣಬಿ, ಹಾಲಕ್ಕಿ, ಒಕ್ಕಲಿಗ ಮತ್ತು ಗೊಂಡ, ಗೌಳಿ ಒಂದು ಬುಡಕಟ್ಟು ಜನಾಂಗ ಈ ಜಿಲ್ಲೆಯಲ್ಲಿ ಕಂಡುಬರುತ್ತಾರೆ. ನೋಡಿ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಒಂದು ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಆಗಿರುತ್ತದೆ. ಹಾಗಾದರೆ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವಂತಹ ಒಂದು ಜಿಲ್ಲೆ ಯಾವುದು? ವಿಜಯಪುರ. ನೋಡಿ, ಇದು ಬರೆದಿಟ್ಟು ಸಾಧ್ಯ ಆಗಿರಬೇಕು. ವಿಜಯಪುರ.
ವಿಜಯಪುರದಲ್ಲ ಅತ್ಯಂತ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವಂಥ ಒಂದು ಜಿಲ್ಲೆ ಆಗಿರುತ್ತದೆ. ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವಂಥ ಒಂದು ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಆಗಿರುತ್ತದೆ. ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವಂಥ ಒಂದು ರಾಜ್ಯ ಯಾವುದು? ಅತಿ ಹೆಚ್ಚು ಒಂದು ಅರಣ್ಯ ಪ್ರದೇಶವನ್ನು ಹೊಂದಿರುವಂಥ ಒಂದು ರಾಜ್ಯ ಮಧ್ಯಪ್ರದೇಶ ಆಗಿರುತ್ತದೆ. ಎರಡನೇದು ಅರುಣಾಚಲ ಪ್ರದೇಶ ಆಗಿರುತ್ತದೆ. ಅದೇ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವಂಥ ಒಂದು ರಾಜ್ಯ ಹರಿಯಾಣ ರಾಜ್ಯ ಆಗಿರುತ್ತೆ. ಹರಿಯಾಣ, ಪಂಜಾಬ್ 1 ಮತ್ತು 2 ಕೊನೆಯಲ್ಲಿ ಬರುತ್ತದೆ. ಇಷ್ಟು ನೆನಪಿಡುವಾಗ ಒಂದು ಸಾಧ್ಯ ಆಗಿರಬೇಕು. ಅರಣ್ಯ ತರಬೇತಿ ಕೇಂದ್ರ ಅಥವಾ ಅರಣ್ಯ ಇಲಾಖೆ ನಡೆಸುವಂತಹ ಈ ಫಾರೆಸ್ಟ್ ಗಾರ್ಡ್ ಅಥವಾ ಬೀಟ್ ಆಫೀಸರ್ ಅಂತಾರಲ್ಲ, ಫಾರೆಸ್ಟ್ ಗಾರ್ಡ್ ಇತರ ಅರಣ್ಯ ಇಲಾಖೆಯಲ್ಲಿ ನೇಮಕವಾದಂಥ ಸಿಬ್ಬಂದಿಗಳಿಗೆ ತರಬೇತಿ ಕೊಡಲು ತಟ್ಟಿಹಳ್ಳಿ, ಉತ್ತರ ಕನ್ನಡ ಜಿಲ್ಲೆಯ ತಟ್ಟಿಹಳ್ಳಿಯಲ್ಲಿ ಒಂದು ಪ್ರಮುಖ ತರಬೇತಿ ಕೇಂದ್ರ ಇದೆ. ಅದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತ ತರಬೇತಿ ಕೊಡುವಂಥ ಒಂದು ತರಬೇತಿ ಕೇಂದ್ರ. ನಾವು ಆವಾಗಲೇ ಅಥವಾ ರಾಷ್ಟ್ರೀಯ ಅರಣ್ಯ ತರಬೇತಿ ಕೇಂದ್ರ ಅಥವಾ IFS ಅಧಿಕಾರಿಗಳಿಗೆ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ನಲ್ಲಿ ಆಯ್ಕೆಯಾದಂಥ ಒಂದು ಅಧಿಕಾರಿಗಳಿಗೆ ತರಬೇತಿ ಕೊಡುವಂಥ ಒಂದು ಸಂಸ್ಥೆ ಡೆಹ್ರಾಡೂನ್ದಲ್ಲಿ ಕಂಡುಬರುತ್ತದೆ. ಅದೇ ರೀತಿ ಕರ್ನಾಟಕ ಪೊಲೀಸ್ ಇಲಾಖೆ ಬಗ್ಗೆ ಹೇಳುವಾಗ ನಾನು ನಿಮಗೆ ಹೇಳಿದ್ದೆ, ಕರ್ನಾಟಕದಲ್ಲಿ ಪೊಲೀಸ್ ಅಕಾಡೆಮಿ ಕಂಡುಬರುವುದು ಒಂದು ಮೈಸೂರು ಜಿಲ್ಲೆಯಲ್ಲಿ. ಅದೇ ಪೊಲೀಸ್ ಕಾಲೇಜ್ ಕಂಡುಬರುವುದು ಪೊಲೀಸ್ ತರಬೇತಿ ಕಾಲೇಜ್ ಕಂಡುಬರುವುದು ಕಲಬುರಗಿ ಜಿಲ್ಲೆಯ ಒಂದು ನಾಗನಹಳ್ಳಿಯಲ್ಲಿ ಕಂಡುಬರುತ್ತದೆ. ಅದೇ IRB ಟ್ರೈನಿಂಗ್ ಸೆಂಟರ್ ಕಂಡುಬರುವುದು ಮುನಿರಾಬಾದ್ದಲ್ಲಿ ಕಂಡುಬರುತ್ತದೆ. ಅದೇ ರೀತಿ CRDR ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ತರಬೇತಿ ನೀಡಲು ಮುಖ್ಯವಾಗಿ ಒಂದು ಪರ್ಮನೆಂಟ್ ಟ್ರೈನಿಂಗ್ ಸೆಂಟರ್ಗಳು ಒಂದು ಚನ್ನಪಟ್ಟಣ ಮತ್ತು ಖಾನಾಪುರದಲ್ಲಿರುವಂಥ ಒಂದು ಪೊಲೀಸ್ ತರಬೇತಿ ಶಾಲೆಗಳಿದ್ದವು. ಅವು ನಾವು ಪೊಲೀಸ್ ಇಲಾಖೆ ಬಗ್ಗೆ ತಿಳಿದುಕೊಳ್ಳುವಾಗ ನಾವು ವೈರ್ಲೆಸ್ ಟ್ರೈನಿಂಗ್ ಸೆಂಟರ್ ಬೆಂಗಳೂರನ್ನೇ ತಿಳಿದೆ. ಅದೇ ಮೋಟರ್ ವೆಹಿಕಲ್ ತರಬೇತಿ ಕೇಂದ್ರ PDMS ಪೊಲೀಸ್ ಟ್ರೈನಿಂಗ್ ಪೊಲೀಸ್ ವಾಹನ ಚಾಲನಾ ತರಬೇತಿ ಕೇಂದ್ರ ಪೊಲೀಸ್ ಎಲ್ಲಿದೆ ಅಂದರೆ ಯಲಹಂಕದಲ್ಲಿ ಕಂಡುಬರುತ್ತದೆ. ಅದೇ ರೀತಿ ಅರಣ್ಯ ತರಬೇತಿ ಕೇಂದ್ರ ಕಂಡುಬರುವುದು ಉತ್ತರ ಕನ್ನಡ ಜಿಲ್ಲೆಯ ಒಂದು ತಟ್ಟಿಹಳ್ಳಿಯಲ್ಲಿ ಕಂಡುಬರುತ್ತದೆ ಅಂತ ನೀವು ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ನೋಡಿ, ಕಾರವಾರ ಕಡಲ ತೀರ ಅಥವಾ ಬೀಚ್ ಅನ್ನು ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಅಂತ ಕರಿತೇವೆ. ಕಡಲ ತೀರ ಅಂದ್ರೂ ಒಂದೇ, ಬೀಚ್ ಅಂದ್ರೂ ಒಂದೇ. ಕನ್ಫ್ಯೂಸ್ ಮಾಡ್ಕೋತವ ಗೊಂದಲ ಮಾಡ್ಕೊಳ್ಳುವಂಥ ಒಂದು ಅವಶ್ಯಕತೆ ಇರುವುದಿಲ್ಲ. ನೋಡಿ, ಈ ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಏಕೆ ರವೀಂದ್ರನಾಥ್ ಠಾಗೂರ್ ಅಥವಾ ಠಾಕೂರ್ ಬೀಚ್ ಅಂತ ಯಾಕೆ ಇಟ್ಟರು ಅಂದರೆ 1982ರಲ್ಲಿ ರವೀಂದ್ರನಾಥ್ ಠಾಕೂರ್ ರವರು ಈ ಬೀಚ್ಗೆ, ಕಾರವಾರ ಬೀಚ್ಗೆ ಒಂದು ಹೆಸರನ್ನು ಇಟ್ಟಿದ್ದರು. ಅದಕ್ಕಾಗಿ ಇದನ್ನು ರವೀಂದ್ರನಾಥ್ ಠಾಕೂರ್ ಬೀಚ್ ಅಂತೂ ಸಹ ಕರೆಯುತ್ತಾರೆ. ಓಂ ಬೀಚ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂಥ ಒಂದು ಪ್ರಮುಖವಾಗಿ ಓಂ ಬೀಚ್. ಇದು ಓಂ ಆಕಾರವನ್ನು ಹೊಂದಿರುವಂಥ ಒಂದು ಬೀಚ್ ಆಗಿರುತ್ತದೆ. ಓಂ ಆಕಾರವನ್ನು ಹೋಲುವ 2 ಅರ್ಧ ವೃತ್ತಗಳನ್ನು ಹೊಂದಿದೆ. ಇದು ಒಂದು ಗೋಕರ್ಣದ ಒಂದು ಅತ್ಯಂತ ಪ್ರಸಿದ್ಧವಾದಂಥ ಬೀಚು. ಗೋಕರ್ಣದ ಒಂದು ಅತ್ಯಂತ ಪ್ರಸಿದ್ಧವಾದಂಥ ಒಂದು ಪ್ರಮುಖ ಬೀಚ್ ಇದು ಸಹ ಆಗಿರುತ್ತದೆ. INS ಕದಂಬ ನೌಕಾನೆಲೆ ಕಂಡುಬರುವುದು ಸಹ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಇದು ಭಾರತೀಯ ಒಂದು ಪ್ರಮುಖ ನೌಕಾ ನೆಲೆ ಆಗಿರುತ್ತದೆ. ನೋಡಿ, ಇದು INS ಕದಂಬದ ಮೊದಲ ಹಂತದ ಒಂದು ಯೋಜನೆ. ಇದನ್ನು ಮೊದಲ ಹಂತದ ಒಂದು ಯೋಜನೆಗೆ ಸೀ ಬರ್ಡ್ ಎಂದು ಸಹ ಕರೆಯಲಾಗುತ್ತಿತ್ತು. ಮೊದಲ ಹಂತ 2005ರಲ್ಲಿ ಪೂರ್ಣಗೊಂಡಿದೆ. ಮುಖ್ಯವಾಗಿ INS ಕದಂಬ ಏನಿದು ಅಥವಾ INS ಕದಂಬ ಎಲ್ಲಿ ಕಂಡುಬರುತ್ತದೆ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಇದು ಒಂದು ನೌಕಾ ನೆಲೆಯಾಗಿದೆ ಅಂತ ನಾವು ನೆನಪಿಡುವಾಗ ಸಾಧ್ಯ ಆಗಿರಬೇಕು. ಈ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ಬಂದರುಗಳು, ಪೋರ್ಟ್. ಈ ಜಿಲ್ಲೆಯಲ್ಲಿ ಕಂಡುಬರುವಂಥ ಪ್ರಮುಖ ಪೋರ್ಟ್ಗಳ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕಾಗುತ್ತದೆ. ನೋಡಿ, ಬೇಲಿಕೇರಿ ಬಂದರು ಕಂಡುಬರುತ್ತದೆ. ಬೇಲಿಕೇರಿ ಬಂದರು ಇದು ಬಿಂಗೆ ನದಿಯ ದಡದಲ್ಲಿರುವಂಥ ಒಂದು ಬಂದರು ಅಥವಾ ಬಿಂಗೆ ನದಿಯ ದಡದಲ್ಲಿರುವಂಥ ಒಂದು ಪ್ರಮುಖ ಬಂದರು ಆಗಿರುತ್ತದೆ. ಅದೇ ಕಾರವಾರ ಬಂದರು ಕಾಳಿ ನದಿಗೆ ಕಾರವಾರ ಬಂದರು ಕಾಳಿ ನದಿಯ ದಡದಲ್ಲಿರುವಂಥ ಒಂದು ಬಂದರು ಆಗಿರುತ್ತದೆ. ಹೊನ್ನಾವರ ಬಂದರು ಶರಾವತಿ ನದಿ, ಭಟ್ಕಳ ಬಶ ಅಂತ ಹಿಂಗೆ ನೆನಪಿಟ್ಕೊಳ್ಳೋದು. ಭಟ್ಕಳ ಬಶ ಅಂದರೆ ಭಟ್ಕಳ ಬಂದರು ಶರವಿ ನದಿಯಿಂದ ನಿರ್ಮಿತವಾದಂಥ ಒಂದು ಪ್ರಮುಖ ಬಂದರು ಆಗಿರುತ್ತದೆ. ಈ ಜಿಲ್ಲೆಯಲ್ಲಿ ಇದ್ದಂಥ ಪ್ರಮುಖ ವ್ಯಕ್ತಿಗಳ ಬಗ್ಗೆ ತಿಳ್ಕೊಂಡಾಗ ರಾಮಕೃಷ್ಣ ಹೆಗಡೆಯವರು ಸಹ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜನಿಸಿದವರು ಆಗಿರುತ್ತಾರೆ. ನೋಡಿ, ರಾಮಕೃಷ್ಣ ಹೆಗಡೆಯವರು ಉತ್ತರ ಕನ್ನಡ ಜಿಲ್ಲೆಯ ದೊಡ್ಡಮನೆ ಗ್ರಾಮದಲ್ಲಿ ಜನಿಸಿದರು. ಇವರು ಮುಖ್ಯವಾಗಿ 1942ರಲ್ಲಿ ಗಾಂಧೀಜಿಯವರ ನೇತೃತ್ವದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ, ಭಾರತ ಬಿಟ್ಟು ತೊಲಗಿ ಚಳವಳಿ ನಡೀತದಲ್ಲ, ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಆ ಸಮಯದಲ್ಲಿ ಸೆರೆಮನೆ ವಾಸ ಅಥವಾ ಜೈಲು ವಾಸವನ್ನು ಅನುಭವಿಸಿದವರು ಸಹ ನಮ್ಮ ರಾಮಕೃಷ್ಣ ಹೆಗಡೆಯವರು ಆಗಿರುತ್ತಾರೆ. ಇವರ ಮುಖ್ಯವಾಗಿ ಇವರ ವಿಶೇಷತೆ ಏನು ತಿಳ್ಕೊಬೇಕಂದ್ರೆ
ನಮ್ಮ ಭಾರತ ದೇಶವು 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಕ್ತು. ಮುಂದೆ 1951-52ರಲ್ಲಿ ಸಾರ್ವತ್ರಿಕ ಚುನಾವಣೆಗಳು ಭಾರತದಲ್ಲಿ ನಡೆದಿರುತ್ತವೆ. ಈ ಸಮಯದಿಂದ 1982-83ರವರೆಗೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡ್ತಿರುತ್ತದೆ ಅಥವಾ ನಡೆಸ್ತಿರುತ್ತದೆ. ಕಾಂಗ್ರೆಸ್ಸೇ ಅಧಿಕಾರಕ್ಕೆ ಬಂದಿರುತ್ತದೆ. 1982-83 ಸಮಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರವನ್ನು ರಚನೆ ಮಾಡಿದ ಕೀರ್ತಿ ರಾಮಕೃಷ್ಣ ಹೆಗಡೆ ಅವರಿಗೆ ಸಲ್ಲುತ್ತದೆ. ಅಲ್ಲಿವರೆಗೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿತ್ತು. ಮೊಟ್ಟ ಮೊದಲ ಬಾರಿಗೆ ರಾಮಕೃಷ್ಣ ಹೆಗಡೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ಸೇತರವಾಗಿ ಸರ್ಕಾರವನ್ನು ರಚನೆ ಮಾಡ್ತಾರೆ. ನೋಡಿ ಇಲ್ಲಿ ಹಾಕಿದೆ ನೋಡಿ. 1983ರಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಅಧಿಕಾರವನ್ನು ಸ್ವೀಕರಿಸ್ತಾರ. ಮೊದಲ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೂ ಇವರು ಪಾತ್ರರಾದರು. ಇವರು ಯೋಜನಾ ಆಯೋಗದ ಒಂದು ಉಪಾಧ್ಯಕ್ಷರಾಗಿಯೂ ಸಹ ಕಾರ್ಯನಿರ್ವಹಿಸಿದ ಒಂದು ಅನುಭವವನ್ನು ಹೊಂದಿದ್ದರು. ಅಂದರೆ ಯೋಜನಾ ಆಯೋಗ 1950ರಲ್ಲಿ ಸ್ಥಾಪನೆ ಆದಂಥ ಒಂದು ಯೋಜನಾ ಆಯೋಗ ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ಇದು ಸ್ಥಾಪನೆ ಮಾಡಿರ್ತಾರೆ. ಇದರ ಒಂದು ಉಪಾಧ್ಯಕ್ಷಿ ಅಂದರೆ ಆ ಸಮಯದಲ್ಲೆಲ್ಲ ಈ ಯೋಜನಾ ಆಯೋಗದ ಒಂದು ಉಪಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಕೀರ್ತಿಯೂ ಸಹ ಇವರಿಗೆ ಆಗಿರುತ್ತದೆ. ಇವರು ಕರ್ನಾಟಕದಲ್ಲಿ ಕಾಂಗ್ರೆಸ್ಸೇತರ ಮೊದಲ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಂಥ ಕೀರ್ತಿಯೂ ಸಹ ಆಗಿರುತ್ತದೆ. ಈ ರಾಮಕೃಷ್ಣ ಹೆಗಡೆಯವರು ಉತ್ತರ ಕನ್ನಡ ಜಿಲ್ಲೆಯವರು ಅಂತ ನೆನಪಿಟ್ಟುವಾಗ ಸಾಧ್ಯ ಆಗಿರಬೇಕು. ಇಲ್ಲಿ ಕಂಡುಬರುವಂಥ ಯಕ್ಷಗಾನ ನೃತ್ಯ, ಈ ಯಕ್ಷಗಾನ ನೃತ್ಯ ಯಾರು ಪ್ರಮುಖರು ಅಥವಾ ಈ ಯಕ್ಷಗಾನ ನೃತ್ಯ ಅಂದಾಗ ಒಂದೊಂದು ಭರತನಾಟ್ಯ ಆಗಲಿ, ಯಕ್ಷಗಾನ ಆಗಲಿ, ಇನ್ನಿತರ ಕೂಚಿಪುಡಿ, ಕಥಕಳಿ ಕಂಡು ಬರ್ತಾವಲ್ಲ, ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಕಂಡುಬರುವಂತಹ ಪ್ರಮುಖ ನೃತ್ಯ ಯಕ್ಷಗಾನ ಆಗಿರುತ್ತದೆ. ಈ ಯಕ್ಷಗಾನದ ಒಂದು ಪ್ರಮುಖ ವ್ಯಕ್ತಿಗಳ ಬಗ್ಗೆ ನೆನಪಿಟ್ಕೋಬೇಕು. ಕೆರೆಮನೆ ಶಿವರಾಮ್ ಹೆಗಡೆ, ಕೆರೆಮನೆ ಶಂಭು ಹೆಗಡೆ, ಚಿಟ್ಟಾಣಿ ರಾಮಚಂದ್ರ ಹೆಗಡೆ, ಕೆರೆಮನೆ ಮಹಾಬಲ್ ಹೆಗಡೆ ಇವರು ಪ್ರಮುಖವಾಗಿ ಯಕ್ಷಗಾನದಲ್ಲಿ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿರುತ್ತಾರೆ. ಪಾಂಡುರಂಗ್ ಹೆಗಡೆ ಅವರ ಬಗ್ಗೆ ನೋಡೋದಕ್ಕಿಂತ ಇವರು ಸಹ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜನಿಸಿದರು ಅಥವಾ ಉತ್ತರ ಕನ್ನಡ ಜಿಲ್ಲೆಯದವರು. ಈ ಪಾಂಡುರಂಗ್ ಹೆಗಡೆಯವರ ಇವರು ಹೆಸರು ತಗೊಂಡಿದ್ದೇವೆ ಅಂದ್ರೆ ಭಾರತದಲ್ಲಿ ಚಿಪ್ಕೋ ಚಳವಳಿ ಮೂವ್ಮೆಂಟ್ ನಡೀತಿರುತ್ತದೆ. ಸುಂದರ್ಲಾಲ್ ಬಹುಗುಣ ಅವರ ನೇತೃತ್ವದಲ್ಲಿ ಭಾರತದಲ್ಲಿ ನಡೆದರೆ ಕರ್ನಾಟಕದ ಒಂದು ನೇತೃತ್ವವನ್ನು ವಹಿಸಿಕೊಂಡವರು ಈ ಪಾಂಡುರಂಗ್ ಹೆಗಡೆಯವರು ಆಗಿರುತ್ತಾರೆ. ಕರ್ನಾಟಕದಲ್ಲಿ ಅಪ್ಪಿಕೋ ಚಳವಳಿಯ ಒಂದು ಮುಖ್ಯಸ್ಥರು ಸಹ ಅಥವಾ ಅಪ್ಪಿಕೋ ಚಳವಳಿಯ ಒಂದು ನಾಯಕತ್ವ ಒಂದು ಸ್ಥಾನವನ್ನು ವಹಿಸಿಕೊಂಡವರು ಈ ಪಾಂಡುರಂಗ್ ಹೆಗಡೆಯವರು ಆಗಿರುತ್ತಾರೆ. ಇಷ್ಟು ಒಂದು ಉತ್ತರ ಕನ್ನಡ ಜಿಲ್ಲೆಯ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿ ಆಗಿರುತ್ತದೆ. ಇದರ ಬಗ್ಗೆ ನಿಮಗೆ ಏನಾದರೂ ಗೊಂದಲಗಳಿದ್ದರೆ ಅಥವಾ ನೀವು ಈ ಜಿಲ್ಲೆಯ ಬಗ್ಗೆ ಅಥವಾ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ಯಾವುದಾದರೂ ಗೊಂದಲಗಳಿದ್ದರೆ ಈ ಡಿಸ್ಪ್ಲೇ ಮೇಲೆ ಕಾಣುವಂತ ನೋಡಿ, ಈ ಡಿಸ್ಪ್ಲೇ ಮೇಲೆ ಕಾಣುವಂತ ಒಂದು ನಂಬರ್ಗೆ 78992120 ಮತ್ತು 83 ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡೋಕೆ ಸಾಧ್ಯ ಆಗಿರಬೇಕು. ನಿಮ್ಗೆ ಯಾವುದೇ ಗೊಂದಲಗಳಿದ್ದರೂ ನಾವು ಪ್ರಯತ್ನ ಮಾಡ್ತೀವಿ ಅಥವಾ ಪರಿಹರಿಸಕ್ಕೆ ನಾವು ನಿಮಗೆ ಸಹಕಾರ ನೀಡೋಕೆ ನಾವು ರೆಡಿ ಇರುತ್ತೇವೆ. ಹಾಗಾಗಿ ನಾವು ಮುಂದಿನ ಒಂದು ಜಿಲ್ಲೆಯ ಬಗ್ಗೆ ನಾಳಿನ ಒಂದು ತರಗತಿಯಲ್ಲಿ ತಿಳ್ಕೊಳ್ಳೋಣ. ಇಲ್ಲಿವರೆಗೆ ಒಂದು ತರಗತಿಯನ್ನು ವೀಕ್ಷಿಸಿದ ನನ್ನ ಎಲ್ಲ ವಿದ್ಯಾರ್ಥಿ ಬಳಗಕ್ಕೆ ತುಂಬ ಹೃದಯದ ಒಂದು ಧನ್ಯವಾದಗಳು.